ಹಾಯ್ ಗೈಸ್. ಕ್ಯೂಬರ್ನೆಟಿಸ್ ಆಯಿತು, ಟೆರಾಫಾರ್ಮ್ ಆಯಿತು, ಗಿಟಾಬ್ ಆಕ್ಷನ್ ಸಹ ಆಯಿತು. ಇವತ್ತಿನ ವಿಡಿಯೋದಲ್ಲಿ ಹೆಲ್ಮ್ನ ಬಗ್ಗೆ ನೋಡೋಣ. ಹೇಗೆ ಈ ಒಂದು ಪಬ್ಲಿಕ್ ಹೆಲ್ಮ್ ಚಾರ್ಟನ್ನು ಯೂಸ್ ಮಾಡಬೇಕು, ಅದೇ ರೀತಿ ನಿಮ್ಮ ಓನ್ ಹೆಲ್ಮ್ ಚಾರ್ಟ್ನ ಬರೆದು ಹೇಗೆ ಗಿಟಾಬ್ ಪಬ್ಲಿಷ್ ಮಾಡಬೇಕು, ಅದೇ ರೀತಿ ಅದನ್ನ ಹೇಗೆ ಪಬ್ಲಿಕಲ್ಲಿ ಯೂಸ್ ಮಾಡ್ಕೋಬೋದು, ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ವಿತ್ ಪ್ರಾಕ್ಟಿಕಲ್ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಹೆಲ್ಮ್ನ ಬಗ್ಗೆ ನೋಡೋದಾದರೆ ಇದೊಂದು ಸಿಂಪಲ್ ಟೂಲ್. ಈ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹೇಗೆ ಚಾರ್ಟ್ನ ಇನ್ಸ್ಟಾಲ್ ಮಾಡಬೇಕು, ಅದೇ ರೀತಿ ಹೇಗೆ ನಿಮ್ಮ ಓನ್ ಚಾರ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಪಬ್ಲಿಷ್ ಮಾಡಬೇಕು ಎಲ್ಲದರ ಬಗ್ಗೆ ನೋಡೋಣ. ಮೊದಲನೇದಾಗಿ ಹೆಲ್ಮ್ನ ಬಗ್ಗೆ ಸಿಂಪಲಾಗಿ ಹೇಳೋದಾದರೆ ಇದೊಂದು ಪ್ಯಾಕೇಜ್ ಮ್ಯಾನೇಜರ್. ನಾವು ಹೇಗೆ ಲೈನಕ್ಸಲ್ಲಿ ಈ ರೀತಿ ಎ ಪಿ ಟಿ ಅಥವಾ ಎಮ್ ಪ್ಯಾಕೇಜ್ ಮ್ಯಾನೇಜರ್ಗಳನ್ನು ಯೂಸ್ ಮಾಡ್ತೀವಿ, ಎ ಪಿ ಟಿ ಇನ್ಸ್ಟಾಲ್ ಅಂತ ಬರೆದ್ಬಿಟ್ಟು ಯಾವುದೇ ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡ್ತೀವಿ ಉಬುಂಟು ಅಲ್ಲಿ. ಅದೇ ರೀತಿ ನಮಗೆ ಕ್ಯೂಬರ್ನೆಟಿಸ್ ಒಳಗಡೆ ಯಾವುದೇ ಒಂದು ಪ್ಯಾಕೇಜ್ನ ಈ ರೀತಿ ಈಸಿಲಿ ಇನ್ಸ್ಟಾಲ್ ಮಾಡಬೇಕಂದ್ರೆ ನಾವು ಹೆಲ್ಮ್ನ ಯೂಸ್ ಮಾಡ್ತೀವಿ. ಹೆಲ್ಮ್ನ ಯೂಸ್ ಮಾಡೋಕ್ಕೂ ಮುಂಚೆ ನಿಮಗೆ ಹೆಲ್ಮ್ನ ಬೈನರಿ ಅನ್ನೋಂಥದ್ದು ಬೇಕು. ಇಲ್ಲಿ ನೀವು ಈ ಒಂದು ಪೇಜ್ಗೆ ಬಂದರೆ ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಬೇರೆ ಬೇರೆ ಆಪ್ಷನ್ ಕೊಟ್ಟಿರ್ತಾರೆ. ಮ್ಯಾಕಲ್ಲಾದರೆ ಹೋಮ್ ಬ್ರೇವ್ ಇನ್ಸ್ಟಾಲ್ ಹೆಲ್ಮ್ ಅಂತ ಕೊಡ್ಬೋದು. ವಿಂಡೋಸಲ್ಲಿ ನಿಮಗೆ ಚಾಕ್ಲೇಟಿ ಅಥವಾ ಸ್ಕೂಪ್ ಏನೋ ಇನ್ಸ್ಟಾಲ್ ಮಾಡಿದರೆ ಅಲ್ಲಿ ಸಹ ಡೈರೆಕ್ಟ್ ಒನ್ ಕಮಾಂಡಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲ ನಿಮಗೆ ಡೈರೆಕ್ಟ್ ಬೈನರಿ ಬೇಕಂದರೆ ಇಲ್ಲಿ ಮೇಲ್ಗಡೆ ಲಿಂಕ್ ಕೊಟ್ಟಿದ್ದಾರೆ. ಇದನ್ನ ಕ್ಲಿಕ್ ಮಾಡಿದರೆ ಅವರ ಗಿಟ್ಹಬ್ ರೆಪೋ ಓಪನ್ ಆಗುತ್ತೆ. ಇಲ್ಲಿ ಬಂದರೆ ನಿಮ್ಗೆ ರಿಲೀಸಸ್ ಸಿಗುತ್ತೆ. ಈ ರಿಲೀಸಸಲ್ಲಿ ನೀವು ವಿಂಡೋಸ್, ಫಾರ್ ಎಕ್ಸಾಂಪಲ್ ವಿಂಡೋಸ್ AMD64 ಇದ್ದರೆ ಇದನ್ನ ಡೌನ್ಲೋಡ್ ಮಾಡ್ಕೋಬೋದು. ಇದನ್ನ ಡೌನ್ಲೋಡ್ ಮಾಡಿಬಿಟ್ಟು ನೀವು ಒಂದು ಫೋಲ್ಡ್ರಲ್ಲಿಟ್ಟರೆ ಆ ಫೋಲ್ಡ್ರಿಂದ ಈಸಿಲಿ ಹೆಲ್ಮ್ ಕಮಾಂಡ್ಗಳನ್ನು ರನ್ ಮಾಡ್ಕೋಬೋದು. ಸೊ ತುಂಬ ಸಿಂಪಲ್ ಇದೆ ಈ ಒಂದು ಇನ್ಸ್ಟಾಲೇಷನ್ ಸಹ. ಇವಾಗ ಡೈರೆಕ್ಟಾಗಿ ನಾವು ಇದರ ಒಂದು ಪ್ರಾಕ್ಟಿಕಲ್ ಕಡೆ ನೋಡೋಣ. ಹೆಲ್ಮ್ ತುಂಬ ಸಿಂಪಲಾಗಿ ಹೇಳಿದೆ ನಾನು, ಒಂದು ಪ್ಯಾಕೇಜ್ ಮ್ಯಾನೇಜರ್ ಅಂತ. ಇವಾಗ ನಾನು ಈ ಪ್ರಾಕ್ಟಿಕಲ್ಗೆ ಕಿಲ್ಲರ್ ಕೋಡ ಒಂದು ಕ್ಲಸ್ಟರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಸಹ ಇದರಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ನಿಮ್ಮ ಓನ್ ಕ್ಲಸ್ಟರ್ ಇದ್ದರೆ ಅದರಲ್ಲಿ ಸಹ ಮಾಡ್ಬೋದು. ಕಿಲ್ಲರ್ ಕೋಡದಲ್ಲಿ ನಿಮಗೆ ಫ್ರೀ 1 hour ಕ್ಲಸ್ಟರ್ ಸಿಗುತ್ತೆ. ಸೊ ಇಲ್ಲಿ ಬಂದು ಪ್ಲೇಗ್ರೌಂಡ್ನ ಚೂಸ್ ಮಾಡಿಕೊಂಡು ಮತ್ತು ಒಂದು ಕ್ಯೂಬರ್ನೆಟಿಸ್ 1.34 ಕ್ಲಸ್ಟರ್ನ ತಗೊತೀನಿ. ಹಾಗೆ ಕಿಲ್ಲರ್ ಕೋಡದಲ್ಲಿ ನಿಮಗೆ ಹೆಲ್ಮ್ ಫ್ರೀ ಇನ್ಸ್ಟಾಲ್ ಆಗಿ ಸಿಗುತ್ತೆ. ನೀವು ಇಲ್ಲಿ ಹೆಲ್ಮ್ ಅಂತ ಟೈಪ್ ಮಾಡಿದರೆ ಅದರ ಫುಲ್ ಕಮಾಂಡ್ ಲಿಸ್ಟ್ ಬರುತ್ತೆ, ಏನೇನು ಮಾಡ್ಬೋದು ಹೆಲ್ಮ್ ಜೊತೆಗೆ ಅಂತ. ಇದೆಲ್ಲ ನೋಡೋಣ. ಮೊದಲನೇದಾಗಿ ಬೇಸಿಕ್ ಆಗಿ ಒಂದು ಟೂಲ್ನ ಏನಾದರೂ ಇನ್ಸ್ಟಾಲ್ ಮಾಡೋದಾದರೆ ಇವಾಗ kubectl ಗೆಟ್ ನೋಡ್ಸ್ 2 ನೋಡ್ ಇದೆ, ಒಂದು ಕಂಟ್ರೋಲ್ ಪ್ಲೇನ್, ಒಂದು ವರ್ಕರ್ ನೋಡ್. ಸೊ ಇಲ್ಲಿ ನನಗೆ ಒಂದು ಸಿಂಪಲ್ ಪ್ರೊಮಿಥಿಯಸ್ ಹೆಲ್ಮ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ ಪ್ರೊಮಿಥಿಯಸ್ ಒಂದು ಮಾನಿಟರಿಂಗ್ ಸ್ಟ್ಯಾಕ್ ಆಯಿತಾ. ಅಂದರೆ ಪ್ರೊಮಿಥಿಯಸ್ ಥ್ರೂ ನಾವು ಬೇರೆ ಬೇರೆ ಮೆಟ್ರಿಕ್ಸ್ನ ಪುಲ್ ಮಾಡ್ತೀವಿ. ನಿಮ್ಮ ಕ್ಯೂಬರ್ನೆಟಿಸ್ ಕ್ಲಸ್ಟರಲ್ಲಿ ಏನೋ ಅಪ್ಲಿಕೇಶನ್ ರನ್ ಆಗ್ತಾ ಇದೆ ಅಂದರೆ ಆ ಒಂದು ಅಪ್ಲಿಕೇಶನ್ ಒಂದು ಪಾಡ್ನ ಮೆಮೊರಿ, CPU ಈ ರೀತಿ ಬೇರೆ ಬೇರೆ ಕಸ್ಟಮ್ ಮೆಟ್ರಿಕ್ಸ್ ಆಗಿರ್ಬೋದು, ಅದನ್ನೆಲ್ಲ ಪುಲ್ ಮಾಡೋದಕ್ಕೆ ನಾವು ಪ್ರೊಮಿಥಿಯಸ್ ಯೂಸ್ ಮಾಡ್ತೀವಿ. ಸೊ ನಾನು ಪ್ರೊಮಿಥಿಯಸ್ನ ಮ್ಯಾನ್ಯಲ್ ಆಗಿ ಸಹ ಇನ್ಸ್ಟಾಲ್ ಮಾಡ್ಬೋದು. ಅದೇ ರೀತಿ ಪ್ರೊಮಿಥಿಯಸ್ ಹೆಲ್ಮ್ ಚಾರ್ಟ್ ಅಂತ ಸರ್ಚ್ ಮಾಡಿದರೆ ನಾನು ಪ್ರೊಮಿಥಿಯಸ್ ಅವರೇ ಅದಕ್ಕೆ ಅವರ ಓನ್ ಹೆಲ್ಮ್ ಚಾರ್ಟ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಬಂದರೆ ಇಲ್ಲಿ ನನಗೆ ಪ್ರೊಮಿಥಿಯಸ್ ಹೆಲ್ಮ್ ಚಾರ್ಟ್ನ ರೆಪೋ ಸಿಗ್ತಾ ಇದೆ. ಇಲ್ಲಿ ಅವ್ರು ನಿಮಗೆ ಕಂಪ್ಲೀಟ್ ಯೂಸೇಜ್ನ ಕೊಟ್ಟಿರ್ತಾರೆ, ಹೆಂಗೆ ಯೂಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ. ಫಸ್ಟ್ ನಾನು ಹೆಲ್ಮಲ್ಲಿ ರೆಪೋನ ಆ್ಯಡ್ ಮಾಡಬೇಕು, ಪ್ರೊಮಿಥಿಯಸ್ ರೆಪೋನ. ಮೊದಲು ಇದನ್ನ ಕಾಪಿ ಮಾಡಿಕೊಂಡು ನಾನು ಮತ್ತೆ ನನ್ನ ಕ್ಲಸ್ಟರ್ಗೆ ಬಂದರೆ ಇಲ್ಲಿ ಸೇಮ್ ಕಮಾಂಡ್ ಪೇಸ್ಟ್ ಮಾಡ್ತೀನಿ, ಹೆಲ್ಮ್ ರೆಪೋ ಆ್ಯಡ್ ಪ್ರೊಮಿಥಿಯಸ್ ಕಮ್ಯುನಿಟಿ. ಅದೇ ರೀತಿ ಈ ಒಂದು ಪ್ರೊಮಿಥಿಯಸ್ ರೆಪೋ ಲಿಂಕ್ ಏನಿದೆ ಅದನ್ನ, ಚಾರ್ಟ್ ರೆಪೋ ಲಿಂಕನ್ನು ಈ ರೀತಿ ಮಾಡಿದಾಗ ಫಸ್ಟ್ ನನ್ನ ಹೆಲ್ಮ್ ರೆಪೋ ಆ್ಯಡ್ ಆಗುತ್ತೆ ಇಲ್ಲಿ. ಇವಾಗ ನಾನಿಲ್ಲಿ ನಾನು ಅವಾಗ ಹೇಳಿದೆ ಮ್ಯಾನ್ಯಲ್ ಆಗಿ ಇನ್ಸ್ಟಾಲ್ ಮಾಡ್ಬೋದು ಅಂತ. ಮ್ಯಾನ್ಯಲ್ ಆಗಿ ಇನ್ಸ್ಟಾಲ್ ಮಾಡೋದಂದರೆ ನೀವು ಫಸ್ಟು ಡಿಪ್ಲಾಯ್ಮೆಂಟ್ ಫೈಲ್ನ ಬರೀಬೇಕು, ಸರ್ವಿಸ್ ಫೈಲ್ನ ಬರೀಬೇಕು, ಉಳಿದರೆ ಎಲ್ಲ ಸರ್ವಿಸ್ ಏನೇನು ಸರ್ವಿಸ್ ಬೇಕು ಅದಕ್ಕೆ ಸ್ಟೋರೇಜ್ ಆಗಿದ್ದರೆ PVC ಇದನ್ನೆಲ್ಲ ಬರೀಬೇಕಾಗುತ್ತೆ. ಆದರೆ ಇಲ್ಲಿ ತುಂಬ ಈಸಿಯಾಗಿ ನಾನು ಹೆಲ್ಮ್ ರೆಪೋ ಸರ್ಚ್ ಪ್ರೊಮಿಥಿಯಸ್ ಕಮ್ಯುನಿಟಿ ಸರ್ಚ್ ಮಾಡ್ತೀನಿ. ಆ ರೆಪೋದೊಳಗಡೆ ಏನೇನು ಚಾರ್ಟ್ ಇದೆ ಅಂತ. ಇಷ್ಟೊಂದು ಚಾರ್ಟ್ ಇದೆ ನನಗೆ ಇಲ್ಲಿ. ಅದೇ ರೀತಿ ನನಗೆ ಇದರಲ್ಲಿ ಯಾವ ಚಾರ್ಟ್ನ ಬೇಕೋ ಅದನ್ನ ಇನ್ಸ್ಟಾಲ್ ಮಾಡ್ಬೋದು. ನನಗೆ ಇವಾಗ ಸಿಂಪಲ್ ಆಗಿ ಒಂದು ಪ್ರೊಮಿಥಿಯಸ್ ಚಾರ್ಟ್ ಅನ್ನೋಂಥದ್ದು ಬೇಕು. ಇಲ್ಲಿ ನಾನು ಸರ್ಚ್ ಸಹ ಮಾಡ್ಬೋದು ಅದನ್ನ. ಅದೇ ರೀತಿ ಪ್ರೊಮಿಥಿಯಸ್ ಎಕ್ಸ್ಪೋರ್ಟರಿಂದ ಹಿಡಿದು ತುಂಬ ಇದೆ ಇಲ್ಲಿ. ಮೇ ಬಿ ನಾನು ಡೈರೆಕ್ಟಾಗಿ ಪ್ರೊಮಿಥಿಯಸ್ ಅಂತ ಹಾಕಿದರೂ ಬರುತ್ತೆ ಯೂಶ್ವಲಿ. ನಾನೀಗ ಇಲ್ಲಿ ಒಂದು ಕಮಾಂಡ್ನ ಫೈರ್ ಮಾಡ್ತೀನಿ, ಹೆಲ್ಮ್ ಇನ್ಸ್ಟಾಲ್. ಹಾಗೆ ನಿಮಗೆ ಇದನ್ನ ಒಂದು ಸ್ಪೆಸಿಫಿಕ್ ನೇಮ್ ಸ್ಪೇಸಲ್ಲಿ ಸಹ ಇನ್ಸ್ಟಾಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ kubectl create ns ಮಾನಿಟರಿಂಗ್ ಅಂತ ಒಂದು ನೇಮ್ ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ. ಇದೆಲ್ಲ ನಿಮಗೆ ಕ್ಯೂಬರ್ನೆಟಿಸ್ ಕ್ರ್ಯಾಶ್ ಕೋರ್ಸಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದೆ, ಅದನ್ನ ಒಂದ್ಸಲ ನೋಡಿಬೇಕಾದ್ರೆ. ಹೆಲ್ಮ್ ಇನ್ಸ್ಟಾಲ್, ನಾನು ಆ ಇನ್ಸ್ಟಾಲೇಷನ್ಗೆ ಪ್ರೊಮಿಥಿಯಸ್ ಅಂತಲೇ ನೇಮ್ ಕೊಡ್ತೀನಿ. ಓಕೆ, ಪ್ರೊಮಿಥಿಯಸ್. ಹಾಗೆ ಇಲ್ಲಿ ನಾನೀಗ ಪ್ರೊಮಿಥಿಯಸ್ ಕಮ್ಯುನಿಟಿ ಆ ಒಂದು ಏನು ರೆಪೋ ಹಾಕಿದೆ ಅದನ್ನ ಹಾಕ್ಬಿಟ್ಟು ನಂತರ ನನ್ನ ಚಾರ್ಟ್ನ ಕೊಡಬೇಕು. ಮೋಸ್ಟ್ಲಿ ಪ್ರೊಮಿಥಿಯಸ್ ಅಂತಲೇ ಇರುತ್ತೆ ಇಲ್ಲಿ, ಅದರಿಂದ ಕೊಡ್ತೀವಿ. ಅದರಲ್ಲಿ ಸರ್ಚ್ ಮಾಡಬೇಕಿಲ್ಲ ಅಂದರೆ. ಓಕೆ,
ನೋಡ್ಬೋದು ಒಂದು ಕಮಾಂಡಲ್ಲಿ ನಂಗೆ ಪ್ರೊಮಿಥಿಯಸ್ ಇನ್ಸ್ಟಾಲ್ ಆಯಿತು. ಇದೇನೇನು ಇನ್ಸ್ಟಾಲ್ ಮಾಡಿದೆ ಅಂತ ನೋಡಬೇಕಾದ್ರೆ ನಾನು ಇವಾಗ kubectl get pod -n ಮಾನಿಟರಿಂಗ್. ಆ್ಯಕ್ಚುಲಿ ನಾನು ನೇಮ್ ಸ್ಪೇಸ್ನೇನೋ ಕ್ರಿಯೇಟ್ ಮಾಡಿದೆ, ಆದರೆ ಹೆಲ್ಮ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ನೇಮ್ ಸ್ಪೇಸ್ನ ಕೊಡೋದನ್ನ ಮರ್ತೋದೆ. ಆದ್ದರಿಂದ ಇದು kubectl get pod ಡಿಫಾಲ್ಟ್ ನೇಮ್ ಸ್ಪೇಸಲ್ಲಿ ಇನ್ಸ್ಟಾಲ್ ಆಗಿದೆ ಎಲ್ಲ. ನೋಡ್ಬೋದು ಪ್ರೊಮಿಥಿಯಸ್ ಅಲರ್ಟ್ ಮ್ಯಾನೇಜರ್, ಅದೇ ರೀತಿ ಸ್ಟೇಟ್ ಮ್ಯಾಟ್ರಿಕ್ಸ್, ಪ್ರೊಮಿಥಿಯಸ್ ನೋಡ್ ಎಕ್ಸ್ಪೋರ್ಟರ್, ಪುಷ್ ಗೇಟ್ವೇ, ಅದೇ ರೀತಿ ತುಂಬ ಇನ್ಸ್ಟಾಲ್ ಆಗಿದೆ. ಅದೇ ರೀತಿ ನಾನೇನಾದರೂ ಸ್ಪೆಸಿಫಿಕ್ ನೇಮ್ ಸ್ಪೇಸಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ ಇವಾಗ ಇದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು ನಾನು. ಹಾಗೆ ಇದನ್ನ ನಾನೀಗ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನನ್ನ ನೇಮ್ ಸ್ಪೇಸಲ್ಲಿ ಇನ್ಸ್ಟಾಲ್ ಮಾಡ್ತೀನಿ. ಅನ್ಇನ್ಸ್ಟಾಲ್ ಪ್ರೊಮಿಥಿಯಸ್. ಅನ್ಇನ್ಸ್ಟಾಲ್ ಆಯಿತು. ಇವಾಗ ನಾನೇನಾದರೂ ಗೆಟ್ ಪಾಡ್ ಮಾಡಿದರೆ ನನಗೇನೂ ಕಾಣಿಸಲ್ಲ, ಎಲ್ಲ ಡಿಲೀಟ್ ಆಗೋಯ್ತು ಒಂದೇ ಕಮಾಂಡಲ್ಲಿ. ಇವಾಗ ನಾನು ಮತ್ತೆ ಅದನ್ನ ಇನ್ಸ್ಟಾಲ್ ಮಾಡೋದಾದರೆ ಮಾನಿಟರಿಂಗ್ ಒಳಗಡೆ ಮಾಡ್ತೀನಿ. ಓಕೆ, ಮತ್ತೆ ಇನ್ಸ್ಟಾಲ್ ಆಯಿತು. ಇವಾಗ ನಾನು ನಾರ್ಮಲಿ ಗೆಟ್ ಪಾಡ್ ಮಾಡಿದರೆ ಅಲ್ಲಿ ನನಗೆ ಸಿಗಲ್ಲ. ಅದೇ ನಾನು ಇಲ್ಲಿ ಮಾನಿಟರಿಂಗ್ ನೇಮ್ ಸ್ಪೇಸ್ನ ಚೆಕ್ ಮಾಡಿದರೆ ಇದರೊಳಗಡೆ ಎಲ್ಲ ಇನ್ಸ್ಟಾಲ್ ಆಗಿದೆ. ಅದೇ ರೀತಿ ನನಗೆ ಇಲ್ಲಿ ಪಾಡ್ ಮಾತ್ರ ಅಲ್ಲ, ಗೆಟ್ SPC ಮಾಡ್ಬೋದು, ಸರ್ವಿಸಸ್ಸು ಆಗಿರುತ್ತೆ. ಅಂದರೆ ಆ ಒಂದು ಪ್ರೊಮಿಥಿಯಸ್ ರನ್ ಆಗಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಕಮಾಂಡಲ್ಲಿ ನಾನು ಇನ್ಸ್ಟಾಲ್ ಮಾಡಿಬಿಟ್ಟೆ. ಈ ರೀತಿ ನನಗೆ ಯಾವುದೇ ಟೂಲ್ನ ಇನ್ಸ್ಟಾಲ್ ಮಾಡ್ಬೋದು. ಇವಾಗ ಪ್ರೊಮಿಥಿಯಸ್ ಅಂತ ಅಲ್ಲ, ಬೇರೆ ಮಲ್ಟಿಪಲ್ ಟೂಲ್ ಬರುತ್ತೆ, ಅದನ್ನ ಸಹ ಇನ್ಸ್ಟಾಲ್ ಮಾಡ್ಬೋದು. ಅದೇ ರೀತಿ ಹೆಲ್ಮ್ನ ಜೊತೆ ಹೆಲ್ಮ್ ಇನ್ಸ್ಟಾಲ್ ಅನ್ಇನ್ಸ್ಟಾಲ್ ಇದನ್ನು ಬಿಟ್ಟು ಮಲ್ಟಿಪಲ್ ಅದರ್ ಕಮಾಂಡ್ ಸಹ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೆಲ್ಮ್ ಲಿಸ್ಟ್ ಅಂತ ಮಾಡಿದರೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಅದೇ ನಾನು ಹೆಲ್ಮ್ ಲಿಸ್ಟ್ n ಮಾನಿಟರಿಂಗ್ ಅಂತ ಮಾಡ್ಬೋದು. ಇವಾಗ ನನಗೆ ಇಲ್ಲಿ ಯಾವ ಚಾರ್ಟ್ ಇನ್ಸ್ಟಾಲ್ ಆಗಿದೆ ನೇಮ್ ಸ್ಪೇಸಲ್ಲಿ ಅದು ತೋರಿಸುತ್ತೆ. ಅದೇ ರೀತಿ ನನಗೀಗ ಎಲ್ಲ ಅಂದರೆ ಯಾವ್ಯಾವ ನೇಮ್ ಸ್ಪೇಸಲ್ಲಿ ಏನು ಇನ್ಸ್ಟಾಲ್ ಆಗಿದೆ ಎಲ್ಲ ಬೇಕು ಅಂದರೆ ನಾನಿಲ್ಲಿ -all ನೇಮ್ ಸ್ಪೇಸಸ್ ಅಂತ ಕೊಡ್ಬೋದು. ಇಲ್ಲ ಅಂದರೆ ಇನ್ನೂ ಸಿಂಪಲ್ಲಾಗಿ ಹೆಲ್ಮ್ ಲಿಸ್ಟ್ -A ಅಂತ ಕೊಡ್ಬೋದು. ಆವಾಗ ಎಲ್ಲ ನೇಮ್ ಸ್ಪೇಸಲ್ಲಿ ಯಾವ್ಯಾವ ನೇಮ್ ಸ್ಪೇಸಲ್ಲಿ ಏನೇನು ಇನ್ಸ್ಟಾಲ್ ಆಗಿದೆ ಎಲ್ಲನೂ ತೋರಿಸ್ಬಿಡುತ್ತೆ. ಓಕೆ, ಇದಾಯಿತು ಹೆಲ್ಮ್ ಲಿಸ್ಟ್. ಅದೇ ರೀತಿ ಹೆಲ್ಮ್ ಲಿಸ್ಟ್ ಜೊತೆ ನಾನೀಗ ಇನ್ಸ್ಟಾಲ್ ಆಗಿರೋ ಒಂದು ಪ್ಯಾಕೇಜ್ನ values.yaml ಸಹ ನೋಡ್ಬೋದು. ಅದೇ ರೀತಿ ನಾನೀಗ ಈ ಒಂದು ಚಾರ್ಟ್ ಏನೇನು ವ್ಯಾಲ್ಯೂಸ್ನ ಸಪೋರ್ಟ್ ಮಾಡುತ್ತೆ ಅಂತ ನೋಡಬೇಕಾದ್ರೆ ನಾನು ಇಲ್ಲಿ ಬಂದು ಚೆಕ್ ಮಾಡ್ಬೋದು. ಈ ರೆಪೋದಲ್ಲಿ ನಾನು ಇಲ್ಲಿ ಬಂದರೆ ನನಗೆ ಇಲ್ಲಿ values.yaml ಅಂತ ಒಂದು ಫೈಲ್ ಸಿಗುತ್ತೆ. ಚಾರ್ಟ್ ಒಳಗಡೆ ಹೋದರೆ ನಾನು ಇಲ್ಲಿ ನನಗೆ ಮಲ್ಟಿಪಲ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಇನ್ಸ್ಟಾಲ್ ಮಾಡಿರೋಂಥದ್ದು ಪ್ರೊಮಿಥಿಯಸ್. ಈ ಪ್ರೊಮಿಥಿಯಸ್ ಒಳಗಡೆ ಬಂದರೆ ಇಲ್ಲಿ values.yaml ಅಂತ ಒಂದು ಫೈಲ್ ಇದೆ. ಇದರಲ್ಲಿ ನನಗೆ ತೋರಿಸುತ್ತೆ ಏನೇನು ವ್ಯಾಲ್ಯೂಸ್ ಸಪೋರ್ಟ್ ಇದೆ ಅಂತ. ಅದನ್ನು ನಾನು ಕಮಾಂಡ್ನ ಥ್ರೂ ಸಹ ಚೆಕ್ ಮಾಡ್ಬೋದು. ನಾನು ಇಲ್ಲಿ ಬಂದರೆ ಈಗ ಹೆಲ್ಮ್ ಶೋ ವ್ಯಾಲ್ಯೂಸ್, ನಂತರ ನಾನು ಇದನ್ನು ಪೇಸ್ಟ್ ಮಾಡಬೇಕು /prometheus ಅಂದರೆ ಎಕ್ಸಾಕ್ಟ್ ಚಾರ್ಟ್ ನೇಮನ್ನು ಕೊಡಬೇಕು. ಇದು ಕಂಪ್ಲೀಟ್ YAML ಫೈಲ್ನ ಇಲ್ಲಿ ಸಹ ಡಿಸ್ಪ್ಲೇ ಮಾಡ್ತಾ ಇದೆ. ಇವಾಗ ಇದಾಯಿತು, ಅಂದರೆ ಇದು ನನಗೆ ಸಪೋರ್ಟ್ ಮಾಡುವಂಥ ವ್ಯಾಲ್ಯೂ. ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಆಗಿರೋ ಚಾರ್ಟಲ್ಲಿ ಏನೇನು ವ್ಯಾಲ್ಯೂ ಇದೆ ಅಂತ ಸಹ ನೋಡ್ಬೋದು. ಅದನ್ನು ನೋಡಬೇಕಾದ್ರೆ ಮೊದಲನೇದಾಗಿ ಹೆಲ್ಮ್ ಲಿಸ್ಟ್ -a ಮಾಡಿಬಿಟ್ರೆ ನಂಗೆ ಚಾರ್ಟ್ ಇನ್ಸ್ಟಾಲ್ ಆಗಿರೋ ಚಾರ್ಟ್ ತೋರಿಸುತ್ತೆ. ಚಾರ್ಟ್ ನೇಮ್ ಪ್ರೊಮಿಥಿಯಸ್ ಅಂತ ಇದೆ. ನಾನೀಗ ಹೆಲ್ಮ್ ಗೆಟ್ ವ್ಯಾಲ್ಯೂಸ್ ಪ್ರೊಮಿಥಿಯಸ್ ಅಂತ ಕೊಡ್ಬೋದು. ಹಾಗೆ ಹೀಗೆ ಡೈರೆಕ್ಟಾಗಿ ಕೊಟ್ಟರೆ ಬರಲ್ಲ, ನಾನಿಲ್ಲಿ -n ಮಾನಿಟರಿಂಗ್ ಅಂತ ಕೊಡಬೇಕು. ಯೂಸರ್ ಸ್ಲಿಪ್ಡ್ ವ್ಯಾಲ್ಯೂ ನಲ್, ಅಂದರೆ ನಾನು ಯಾವುದು ಸ್ಪೆಸಿಫಿಕ್ ವ್ಯಾಲ್ಯೂನ ಕೊಟ್ಟಿಲ್ಲ. ಇಲ್ಲಿ ಎಲ್ಲ ಡಿಫಾಲ್ಟ್ ವ್ಯಾಲ್ಯೂ ಏನಿದೆ ಅದೇ ಅದ್ರ ಜೊತೆ ಇನ್ಸ್ಟಾಲ್ ಆಗಿದೆ. ನಾನೀಗ ಇದನ್ನ ಡಿಫಾಲ್ಟ್ ವ್ಯಾಲ್ಯೂಸ್ ಜೊತೆ ಸಹ ಮಾಡ್ಬೋದು. ನಾನೀಗ ಇಲ್ಲಿ ಶೋ ವ್ಯಾಲ್ಯೂಸ್ ಅಂತ ಏನು ಮಾಡಿದೆ, ಫಸ್ಟ್ values.yaml ಅಂತ ಹಾಕೋಬೋದು. ಸಾರಿ, ಇದು -o-yaml ಅಲ್ಲ, ನಾನು ಕ್ಯೂಬರ್ನೆಟಿಸ್ನ ಅಂದಾಜಲ್ಲಿ ಟೈಪ್ ಮಾಡಿಬಿಟ್ಟೆ. ಜಸ್ಟ್ ಇಷ್ಟೇ ಕೊಟ್ಬಿಟ್ಟು values.yaml ಅಂತ ಕೊಟ್ಟರೆ ಇಲ್ಲಿ ನನಗೆ ಇವಾಗ ಒಂದು values.yaml ಕ್ರಿಯೇಟ್ ಆಗಿದೆ. ಇಲ್ಲಿ ನಾನು ಮತ್ತೆ ಇದನ್ನು cat values.yaml ಮಾಡಿದರೆ ನನಗೆ ಕಂಪ್ಲೀಟ್ values.yaml ಇಲ್ಲಿ ಸಿಗ್ತಾ ಇದೆ. ಇದರಲ್ಲಿ ನನಗೀಗ ಏನೋ ಒಂದು ಕಸ್ಟಮ್ ವ್ಯಾಲ್ಯೂನ ಹಾಕಬೇಕಂದ್ರೆ ಅದನ್ನು ಚೇಂಜ್ ಮಾಡಿಬಿಟ್ಟು ನಾನು ಮತ್ತೆ ಇದನ್ನು ಇನ್ಸ್ಟಾಲ್ ಮಾಡ್ಬೋದು. ತುಂಬ ವ್ಯಾಲ್ಯೂ ಇದೆ. ಇದನ್ನು ನಿಮಗೆ ಚೇಂಜ್ ಮಾಡಬೇಕಂದ್ರೆ ನಿಮಗೆ ಸ್ಪೆಸಿಫಿಕ್ ಆಗಿ ಪ್ರೊಮಿಥಿಯಸಲ್ಲಿ ಏನೇನು ಇನ್ಪುಟ್ ತಗೊಳುತ್ತೆ ಇದೆಲ್ಲ ಗೊತ್ತಿರಬೇಕು ಅಷ್ಟೇ. ಇವಾಗ ನಾನು ವ್ಯಾಲ್ಯೂಸಲ್ಲಿ ಚೇಂಜ್ ಮಾಡಿದೆ. ಈ ಒಂದು values.yaml ಅಲ್ಲಿ ಚೇಂಜ್ ಮಾಡಿದೆ. ಅದ್ರ ಜೊತೆ ಮತ್ತೆ ಇನ್ಸ್ಟಾಲ್ ಮಾಡಬೇಕು ಅಥವಾ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿದರೆ ಹೆಲ್ಮ್ ಇನ್ಸ್ಟಾಲ್, ಸೇಮ್ ಕಮಾಂಡ್ ಹೆಲ್ಮ್ ಇನ್ಸ್ಟಾಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಅವಾಗ ಏನು ಮಾಡಿದೆ, ಇಲ್ಲಿ -f ಬಿಫೋರ್ -n, ಇಲ್ಲಿ -f values.yamlನ ಪಾಸ್ ಮಾಡಬೇಕಾಗತ್ತೆ. ಇವಾಗ ಇದು ಮತ್ತೆ ಕಸ್ಟಮ್ ವ್ಯಾಲ್ಯೂ ಜೊತೆನೇ ಇನ್ಸ್ಟಾಲ್ ಆಗುತ್ತೆ. ರಿಯೂಸ್ ದ ನೇಮ್ ದಟ್ ಸ್ಟಿಲ್ ಇನ್ ಯೂಸ್, ಅಂದರೆ ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಆಗಿರೋ ಇದನ್ನ ಮತ್ತೆ ಯೂಸ್ ಮಾಡಬೇಕು ಅಂದರೆ ಇನ್ಸ್ಟಾಲ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಏನು ಮಾಡಬೇಕು,
ಇಲ್ಲಿ ಅಪ್ಗ್ರೇಡ್ ಅಂತ ಕೊಡಬೇಕು. ಅಂದರೆ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದನ್ನ ಮತ್ತೆ ನಾನೇನು ವ್ಯಾಲ್ಯೂಸ್ನ ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಇನ್ಸ್ಟಾಲ್ ಮಾಡೋದಕ್ಕಾಗೋದಿಲ್ಲ. ಹೆಲ್ಮ್ ಅಪ್ಗ್ರೇಡ್ ಕಮಾಂಡ್ನ ಕೊಡಬೇಕಾಗತ್ತೆ. ಇವಾಗ ಒಂದು ನ್ಯೂ ವ್ಯಾಲ್ಯೂ ಸ್ಟೋರ್ ಟೈಮಲ್ನ ತಗೊಂತು. ಇವಾಗ ನಾನೇನು ಚೇಂಜ್ ಮಾಡಿಲ್ಲ, ಅದರಿಂದ ಸೇಮ್ ಆಗೇ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಹೆಲ್ಮ್ ಅಪ್ಗ್ರೇಡಲ್ಲಿ ಇನ್ನೊಂದು ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ನಂದೀಗ ಇಲ್ಲಿ ಏನು ಇನ್ಸ್ಟಾಲ್ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ನೇಮ್ ಸ್ಪೇಸ್ನ ತೆಗೆದ್ಬಿಟ್ಟು ಡಿಫಾಲ್ಟ್ ಹಾಕ್ತೀನಿ ಇಲ್ಲಿ. ಓಕೆ, ಡಿಫಾಲ್ಟ್ ಸ್ಪೇಸಲ್ಲಿ ನಂದೇನು ಇನ್ಸ್ಟಾಲ್ ಆಗಿಲ್ಲ ಇಲ್ಲಿ. ಈಗ ನಾನಿಲ್ಲಿ ಅಪ್ಗ್ರೇಡ್ನ ಕೊಡಬೇಕಾದ್ರೆ ಒಂದು -i ಅಂತ ಕೊಡ್ಬೋದು. ಡಿಫಾಲ್ಟ್ ಸ್ಪೇಸಲ್ಲಿ ಯಾವುದೇ ಪ್ರೊಮಿಥಿಯನ್ಸ್ ಇನ್ಸ್ಟಾಲ್ ಆಗಿಲ್ಲ. ಇದೇನು ಮಾಡುತ್ತೆ, ಫಸ್ಟ್ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಇನ್ಸ್ಟಾಲ್ ಆಗಿಲ್ಲ ಅಂದರೆ ಇನ್ಸ್ಟಾಲ್ ಮಾಡುತ್ತೆ, ಇನ್ಸ್ಟಾಲ್ ಆಗಿದ್ದರೆ ಅಪ್ಗ್ರೇಡ್ ಮಾಡುತ್ತೆ. ಎರಡು ಒಂದೇ ಕಮಾಂಡಲ್ಲಿ ವರ್ಕ್ ಆಗುತ್ತೆ. ಓಕೆ, ಈಗ ನಾನು ಕೊಟ್ಟರೆ ನೋಡ್ಬೋದು ರಿಲೀಸ್ ಪ್ರೊಮಿಥಿಯಸ್ ಡಸ್ ನಾಟ್ ಎಕ್ಸಿಸ್ಟ್. ಇಲ್ಲ, ಇನ್ಸ್ಟಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಬಟ್ ಫೇಲ್ ಆಯಿತು. ಏನಕ್ಕಂದರೆ ಯೂಶಲಿ ಒಂದು ಕ್ಲಸ್ಟರಲ್ಲಿ ಒಂದೇ ಪ್ರೊಮಿಥಿಯಸ್ ಇನ್ಸ್ಟಾಲ್ ಮಾಡ್ತೀವಿ. ಏನಕ್ಕಂದರೆ ನಾವು ಪ್ರೊಮಿಥಿಯಸ್ನ ಇನ್ಸ್ಟಾಲ್ ಮಾಡಿದಾಗ ಕ್ಲಸ್ಟರ್ ರೋಲ್ ಬೈಂಡಿಂಗ್ ಎಲ್ಲ ಕ್ರಿಯೇಟ್ ಆಗುತ್ತೆ. ನಿಮಗೆ ಆಲ್ರೆಡಿ ನಾನು ಕ್ಯುಬರ್ನೆಟಿಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಕ್ಲಸ್ಟರ್ ರೋಲ್ ನಮಗೆ ಕ್ಲಸ್ಟರ್ ವೈಡ್ ಇರುತ್ತೆ. ಒಂದು ಕ್ಲಸ್ಟರ್ ರೋಲ್ ನೇಮನ್ನ ಒಂದು ಕ್ಲಸ್ಟರಲ್ಲಿ ಒಂದೇ ಸಲ ಯೂಸ್ ಮಾಡೋಕ್ಕಾಗೋದು. ನಾನು ಮಾನಿಟರಿಂಗ್ನಲ್ಲಿ ಕ್ರಿಯೇಟ್ ಮಾಡಿದಾಗ ಪ್ರೊಮಿಥಿಯಸ್ ಕ್ಯೂಬ್ ಸ್ಟೇಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಕ್ಲಸ್ಟರ್ ರೋಲ್ ಕ್ರಿಯೇಟ್ ಆಗಿತ್ತು. ಇದು ಕಾನ್ಫ್ಲಿಕ್ಟ್ ಮಾಡ್ತಾ ಇದೆ, ಅದರಿಂದ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮಗೆ ಡೀಪ್ ಆಗಬೇಕಂದ್ರೆ ನಾನು ಕ್ಯುಬರ್ನೆಟಿಸ್ ಕ್ರ್ಯಾಶ್ ಕೋರ್ಸ್ನ ನೋಡ್ಬೋದು. ಅದೇ ರೀತಿ ಹೆಲ್ಮಲ್ಲಿ ಮತ್ತು ಡಿಫ್ರೆಂಟ್ ಕಮಾಂಡ್ಸ್ ಇದೆ, ಅದನ್ನ ನೋಡೋಣ. ಹಾಗೆ ನಾನು ವ್ಯಾಲ್ಯೂ ಸ್ಟೋರ್ ಟೈಮಲ್ಲ ಹೇಗೆ ಅಪ್ಡೇಟ್ ಮಾಡ್ಬೋದು, ಅದೇ ರೀತಿ ನಾನು ಇಲ್ಲಿ ಡೈರೆಕ್ಟಾಗಿ ಸಹ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂ ಇದೆ ಅಂತ ಅಂದ್ಕೊಳ್ಳಿ. ನಾನೀಗ ಇಲ್ಲಿ ಒಂದು ಹೈಫನ್ ಸೆಟ್ ಅಂತ ಹಾಕಿ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂನ ಸಹ ಅಪ್ಗ್ರೇಡ್ ಮಾಡ್ಬೋದು. ಅಂದರೆ ನಾನು ಕಂಪ್ಲೀಟ್ ವ್ಯಾಲ್ಯೂ ಸ್ಟೋರ್ ಟೈಮಲ್ಲಿ ಎಡಿಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಜಸ್ಟ್ ನನಗೆ ಆ ಒಂದು ಪ್ರೊಮಿಥಿಯಸ್ ವ್ಯಾಲ್ಯೂ ಸ್ಟೋರ್ ಟೈಮಲ್ಲಿ ಅಲರ್ಟ್ ಮ್ಯಾನೇಜರ್ ಡಾಟ್ ಎನೇಬಲ್ಡ್ ಅಂತ ಇದೆ. ಅದನ್ನು ನನಗೆ ಟ್ರೂ ಇರೋದನ್ನ ಫಾಲ್ಸ್ ಮಾಡಬೇಕು ಅಂದರೆ ಈ ರೀತಿ ಸೆಟ್ ಕಮಾಂಡ್ನ ಕೊಟ್ಟು ಸಹ ನಾನು ಮಾಡ್ಬೋದು. ಇಲ್ಲಿ ನಾನೀಗ -n ಮಾನಿಟರಿಂಗ್ ನೇಮ್ ಸ್ಪೇಸ್ನ ಕೊಟ್ಟರೆ ಅದೊಂದು ಸ್ಪೆಸಿಫಿಕ್ ವ್ಯಾಲ್ಯೂ ಅಪ್ಡೇಟ್ ಆಗುತ್ತೆ. ಇವಾಗ ಅಪ್ಡೇಟ್ ಆಯಿತು. ಇವಾಗ ನಾನು ಮತ್ತೆ ಅಪ್ ಮಾಡಿದರೆ kubectl get pod -n. ಇಲ್ಲಿ ಇವಾಗ ಅಲರ್ಟ್ ಮ್ಯಾನೇಜರ್ ಕಾಣಿಸ್ತಾ ಇಲ್ಲ ನನಗೆ. ಅಲರ್ಟಿಂಗ್ ನಾನು ಡಿಸೇಬಲ್ ಮಾಡೋದ್ರಿಂದ ಅಲರ್ಟ್ ಮ್ಯಾನೇಜರ್ ಡಿಸಪಿಯರ್ ಆಯಿತು. ಇವಾಗ ನಾನು ಮತ್ತೆ ಇಲ್ಲಿ ಸೆಟ್ ಮಾಡ್ಬೋದು. ಅಲರ್ಟ್ ಮ್ಯಾನೇಜರ್ ಟ್ರೂ ಅಂತ ಕೊಟ್ಟರೆ ಮತ್ತೆ ಅಲರ್ಟ್ ಮ್ಯಾನೇಜರ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ನೀವು ವ್ಯಾಲ್ಯೂ ಸ್ಟೋರ್ ಟೈಮಲ್ನ ಚೇಂಜ್ ಮಾಡಿ ಅಥವಾ ಸೆಟ್ ಕಮಾಂಡ್ನ ಮುಖಾಂತರ ನಿಮ್ಗೆ ಏನು ಬೇಕೋ ಆ ರೀತಿ ಇನ್ಸ್ಟಾಲ್ ಮಾಡ್ಬೋದು. ಓಕೆ, ಹಾಗೆ ನಾನು ಇವಾಗ ಮಲ್ಟಿಪಲ್ ಟೈಮ್ ಅಪ್ಗ್ರೇಡ್ ಕಮಾಂಡ್ನ ಕೊಟ್ಟಿದ್ದೆ ಅಲ್ವಾ. ಈಗ ನಾನು ಮತ್ತೆ kubectl get pod -n ಮಾನಿಟರಿಂಗ್. ಇವಾಗ ಮತ್ತೆ ಅಲರ್ಟ್ ಮ್ಯಾನೇಜರ್ ಬಂತು. ಇವಾಗ ನಾನು ಮಲ್ಟಿಪಲ್ ಟೈಮ್ ಹೆಲ್ಮ್ ಅಪ್ಗ್ರೇಡ್ನ ರನ್ ಮಾಡಿದೆ. ನಾನೀಗ ಇಲ್ಲಿ ಹೆಲ್ಮ್ ಹಿಸ್ಟ್ರಿನ ರನ್ ಮಾಡಿದರೆ ಪ್ರೊಮಿಥಿಯಸ್ ಅಂದರೆ ನನ್ನ ರಿಲೀಸ್ ನೇಮ್ ಅದು -n ಮಾನಿಟರಿಂಗ್ ನನಗೆ ಮಲ್ಟಿಪಲ್ ರೋಲ್ ತೋರಿಸ್ತಾ ಇದೆ, ಅಂದರೆ ರಿವಿಷನ್ ತೋರಿಸ್ತಾ ಇದೆ 1 2 3 4 ಅಂತ. ಇಲ್ಲಿ ನಾನು ಇದನ್ನ ರೋಲ್ ಬ್ಯಾಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ರಿವಿಷನ್ 3ಅಲ್ಲಿ ನಾನು ಅಲರ್ಟ್ ಮ್ಯಾನೇಜರ್ನ ಡಿಸೇಬಲ್ ಮಾಡಿದ್ದೆ, ವರ್ಷನ್ 4ಅಲ್ಲಿ ಮತ್ತೆ ಎನೇಬಲ್ ಮಾಡಿದ್ದೆ, ರೈಟ್. ಇವಾಗ ನಾನೇನಾದರೂ ಹೆಲ್ಮ್ ರೋಲ್ ಬ್ಯಾಕ್ ಪ್ರೊಮಿಥಿಯಸ್ 3 ಕೊಟ್ಟು -n ಮಾನಿಟರಿಂಗ್ ಕೊಟ್ಟರೆ ನನಗೆ ರೋಲ್ ಬ್ಯಾಕ್ ಆಗುತ್ತೆ. ಇವಾಗ ನಾನೇನಾದರೂ kubectl get pod ಕೊಟ್ಟರೆ ಮತ್ತೆ ನನ್ನ ಅಲರ್ಟ್ ಮ್ಯಾನೇಜರ್ ಡಿಸಪಿಯರ್ ಆಯಿತು. ಈ ರೀತಿ ನಾನು ಹಿಸ್ಟ್ರಿನ ನೋಡ್ಬೋದು, ರೋಲ್ ಬ್ಯಾಕ್ ಮಾಡ್ಬೋದು, ಅಪ್ಗ್ರೇಡ್ ಮಾಡ್ಬೋದು. ಈ ರೀತಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಅದೇ ರೀತಿ ನಾನೀಗ ನಿಮಗೆ ಜಸ್ಟ್ ಪ್ರೊಮಿಥಿಯಸ್ನ ತೋರಿಸ್ಬೇಕಾದ್ರೆ ನಾನು ಆ ಪ್ರೊಮಿಥಿಯಸ್ ಚಾರ್ಟ್ನ ತೋರಿಸಿದೆ ಅಲ್ವಾ. ಅದೇ ರೀತಿ ನಿಮಗೆ ಪಬ್ಲಿಕ್ ಚಾರ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬಿಟ್ನಾಮಿ ಅಂತ ಇದೆ, ಇದರ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ಬಿಟ್ನಾಮಿಲಿ ನಿಮ್ಗೆ ನೋಡಿದರೆ ಮೋಸ್ಟ್ ಆಫ್ ದ ಓಪನ್ ಸೋರ್ಸ್ ಟೂಲ್ ನಿಮ್ಗೆ ಸಿಗುತ್ತೆ. ಬಿಟ್ನಾಮಿ ರೆಪೋಗೆ ಬಂದರೆ ಇಲ್ಲಿ ಬಿಟ್ನಾಮಿ ಅಂತ ಇದೆ. ಇದರೊಳಗಡೆ ಬಂದರೆ ನಿಮಗೆ ನೋಡ್ಬೋದು ಟನ್ಸ್ ಆಫ್ ಟೂಲ್ಸ್ ಇದೆ. ಇಲ್ಲಿ ಕಾಫ್ಕಾ ಆಗಿರ್ಬೋದು, ಜೆನ್ಕಿನ್ಸ್, ಅದೇ ರೀತಿ ಮಾನಿಟರಿಂಗ್ ಸ್ಟ್ಯಾಕಲ್ಲಿ ಬಂದರೆ ಸ್ವಲ್ಪ ಇದೆ. ಅದೇ ರೀತಿ ಪಾಡ್ ಸೆಕ್ಯೂರಿಟಿಗೆ ಬಂದರೆ ಕ್ಯೂರಿನೋ ಅಂತ ಇದೆ. ತುಂಬ ಇದೆ. ನಿಮಗೆ MongoDB, ಫ್ಲಿಂಕ್ ಎಲ್ಲನೂ ಸಿಗುತ್ತೆ. ನೀವು ಇಲ್ಲಿ ಬಂದು ಸರ್ಚ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಟೂಲ್ ಬೇಕು ಅದರ ಚಾರ್ಟ್ ನಿಮಗೆ ಫ್ರೀ ಬಿಲ್ಟಾಗಿ ಸಿಗುತ್ತೆ. ಹಾಗಂತ ಇದು ಏನೋ ಒಂದು ಓಲ್ಡ್ ಯಾವುದೋ ಒಂದು ವರ್ಷದ ಹಿಂದೆ ಮಾಡಿರ್ತಾರೆ ಅಂತನೂ ಅಲ್ಲ. ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಎಂಜಿನಿಕ್ಸ್ನ ತೋರಿಸಿದರೆ ಅಥವಾ ಯಾವುದೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ MongoDB ನೋಡೋಣ. ಇಲ್ಲಿ ನೋಡಿದರೆ ನನಗಿಲ್ಲಿ ಚಾರ್ಟ್ ಟೈಮಲ್ಲಿ ವ್ಯಾಲ್ಯೂ ಸ್ಟೋರ್ ಟೈಮಲ್ಲೆಲ್ಲ ನಾರ್ಮಲ್ ಪ್ರೊಮಿಥಿಯಸ್ ಥರನೇ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೋಡ್ಬೋದು 3 ಮಂತ್ ಆಗೋ ಅಪ್ಡೇಟ್ ಆಗಿದೆ, 4 ಮಂತ್ ಆಗೋ ಅಪ್ಡೇಟ್ ಆಗಿದೆ. ತುಂಬ ರೀಸೆಂಟಾಗಿ ಅಪ್ಡೇಟ್ ಆಗಿದೆ ಎಲ್ಲ ಪ್ಯಾಕೇಜ್ ಅನ್ನುವಂಥದ್ದಲ್ಲಿ. ಅದರಿಂದ ನೀವು ಈ ಚಾರ್ಟ್ನ ಯೂಸ್ ಮಾಡ್ಕೋಬೋದು. ಇದನ್ನು ಹೇಗೆ ಆ್ಯಡ್ ಮಾಡಬೇಕು ಅಂತ ಕೇಳಿದರೆ ಫಸ್ಟ್ ನಾನು ಮತ್ತೆ ರೆಪೋಗೆ ಬಂದರೆ
ನಿಮ್ಗೆ ಇಲ್ಲೇ ಇದನ್ನ ಕೊಟ್ಟಿರ್ತಾರೆ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ. ಅದೇ ರೀತಿ ಚಾರ್ಟ್ ಒಳಗಡೆ ಬಂದರೆ ಇನ್ನೂ ನಿಮ್ಗೆ ಡೀಟೇಲಾಗಿ ಸಹ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಈ ಒಂದು ಯಾವುದೋ ಒಂದು ಚಾರ್ಟ್ಗೆ ಬಂದೆ ಅಂದ್ಕೊಳ್ಳಿ, ಫ್ಲಿಂಕ್ ಚಾರ್ಟ್ನ ಓಪನ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ಆ ಫ್ಲಿಂಕ್ ಚಾರ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಸಹ ತಿಳ್ಕೊಟ್ಟಿರ್ತಾರೆ. ಅಂದರೆ ಕಂಪ್ಲೀಟ್ ಡೀಟೇಲ್ ಆಗಿ ಹೆಂಗೆ ವರ್ಕ್ ಆಗುತ್ತೆ, ಎಲ್ಲೆಲ್ಲಿ ಏನೇನು ಕನೆಕ್ಟ್ ಆಗಿದೆ, ತುಂಬ ಡೀಟೇಲ್ ಆಗಿ ನಿಮಗೆ ರೀಡ್ಮಿ ಸಿಗುತ್ತೆ ಇಲ್ಲಿ. ಓಕೆ, ಏನೇನು ಆಪ್ಷನ್ ಕೊಡುತ್ತೆ ಆ ಫ್ಲಿಂಕ್ ಅದೆಲ್ಲ, ಅದನ್ನೆಲ್ಲ ನೀವು ಮತ್ತೆ ನೋಡ್ಬೋದು. ಹಾಗೆ ನನಗೆ ಈ ಒಂದು ಬಿಟ್ನಾಮಿ ಚಾರ್ಟ್ನ ನನಗೆ ಆ್ಯಡ್ ಮಾಡಬೇಕು, ಬಿಟ್ನಾಮಿ ರೆಪೋನ ಆ್ಯಡ್ ಮಾಡಬೇಕಂದ್ರೆ ಅದನ್ನು ಸಹ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಈ ಬಿಟ್ನಾಮಿ ರೆಪೋನ ಆ್ಯಡ್ ಮಾಡಬೇಕಂದ್ರೆ ಅವರು ಕಸ್ಟಮ್ ಡೊಮೈನ್ ಹತ್ರ ಕೊಡ್ತಾರೆ. ಇಲ್ಲಿ ಬಂದುಬಿಟ್ಟು ನಾನು ಹೆಲ್ಮ್ ರೆಪೋ ಆ್ಯಡ್ ಸೇಮ್ ಬಿಟ್ನಾಮಿ ಅಂತ ಕೊಡ್ತೀನಿ. ಅದೇ ರೀತಿ HTTPS charts.bitnami.com /bitnami ಅಂತ ನಾನು ಇದನ್ನ ಈಗ ಆ್ಯಸ್ ಅ ಬಿಟ್ನಾಮಿ ರೆಪೋ ಅಂತ ಆ್ಯಡ್ ಮಾಡಿದರೆ ಇದು ಬಿಟ್ನಾಮಿ ಟೋಟಲ್ ರೆಪೋನ ಆ್ಯಡ್ ಮಾಡುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಏನಕ್ಕಂದರೆ ನಿಮ್ಗೆ ಆವಾಗಲೇ ತೋರಿಸ್ತೆ, ತುಂಬ ಟೂಲ್ ಇದೆ ಅದರೊಳಗಡೆ, ಆದ್ದರಿಂದ ವೆಯ್ಟ್ ಮಾಡಿ. ಈಗ ನಾನು ಹೆಲ್ಮ್ ರೆಪೋ ಅಪ್ಡೇಟ್ ಅಂತ ಕೊಡ್ಬೋದು. ಪ್ರತಿ ಸಲ ಕೊಡಬೇಕಂತ ಇಲ್ಲ. ನೀವೀಗ ತುಂಬ ದಿನ ಯೂಸ್ ಮಾಡಿಲ್ಲ ಇದನ್ನ ಅಂತ ಹೇಳಿದರೆ ಮತ್ತೆ ರೆಪೋನ ಅಪ್ಡೇಟ್ ಮಾಡಿದರೆ ನಿಮ್ಮದು ಮೇನ್ ರೆಪೋದಲ್ಲಿ ಏನೋ ಕೋಡ್ ಅಪ್ಡೇಟ್ ಇದ್ದರೆ ಇಲ್ಲಿ ಸಹ ಅಪ್ಡೇಟ್ ಆಗುತ್ತೆ ಅಷ್ಟೇ. ಓಕೆ, ಇವಾಗ ನನ್ನ ಹತ್ರ 2 ರೆಪೋ ಇದೆ, ಒಂದು ಪ್ರೊಮಿಥಿಯಸ್, ಒಂದು ಹೆಲ್ಮ್ ರೆಪೋ. ಹೆಲ್ಮ್ ರೆಪೋ ಲಿಸ್ಟ್ ಸಹ ಮಾಡ್ಬೋದು, ನೋಡ್ಬೋದು. ಒಂದು ಪ್ರೊಮಿಥಿಯಸ್ ಕಮ್ಯುನಿಟಿ, ಇನ್ನೊಂದು ಬಿಟ್ನಾಮಿ ಅಂತ ಇದೆ. ಈಗ ನಾನು ಹೆಲ್ಮ್ ಸರ್ಚ್ ರೆಪೋ ಬಿಟ್ನಾಮಿ ಮಾಡಿದರೆ ಅಲ್ಲಿರೋ ಅಷ್ಟು ಏನೇನು ಚಾರ್ಟ್ ಇತ್ತು ಅದಷ್ಟು ನನಗಿಲ್ಲಿ ಲಿಸ್ಟ್ ಆಗುತ್ತೆ. ತುಂಬ ದೊಡ್ಡ ಲಿಸ್ಟ್ ಅದು, ನೋಡ್ಬೋದು. ಇಷ್ಟೊಂದು ಲಿಸ್ಟ್ ಇದೆ, ಇಷ್ಟೊಂದು ಟೂಲ್ ಇದೆ. ಇದನ್ನ ನನಗೆ ಯಾವ್ದು ಬೇಕೋ ಅದನ್ನ, ಅಂದರೆ ಹೆಲ್ಮ್ ಇನ್ಸ್ಟಾಲ್, ಅದೇ ರೀತಿ ನನ್ನ ರಿಲೀಸ್ ನೇಮ್ನ ಕೊಡ್ತೀನಿ, ನಂತರ ಈ ರೀತಿ ಚಾರ್ಟ್ ನೇಮ್ನ ಕೊಡ್ತೀನಿ, ಬೇಕಾದರೆ ನೇಮ್ ಸ್ಪೇಸ್ನ ಕೊಡ್ತೀನಿ ಅಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಅಪಾಚೆನ ಇನ್ಸ್ಟಾಲ್ ಮಾಡೋದಾದರೆ ಇಲ್ಲಿ ಹೆಲ್ಮ್ ಇನ್ಸ್ಟಾಲ್ ಅಪಾಚೆ ಅಷ್ಟೇ. ಸೊ ಡಿಫಾಲ್ಟ್ ನೇಮ್ ಸ್ಪೇಸಲ್ಲಿ ನನ್ನ ಅಪಾಚೆ ಇನ್ಸ್ಟಾಲ್ ಆಗುತ್ತೆ. ಈ ರೀತಿ ನಾನು ಹೆಲ್ಮ್ನ ಇನ್ಸ್ಟಾಲ್ ಮಾಡ್ಬೋದು. ನಾನೀಗ ಗೆಟ್ ಪಾಡ್ ಮಾಡಿದರೆ ಅಪಾಚೆ ರನ್ ಆಗ್ತಾ ಇದೆ. ಈ ರೀತಿ ನಾವು ಹೆಲ್ಮ್ನ ಇನ್ಸ್ಟಾಲ್ ಮಾಡ್ಬೋದು. ಅಂದರೆ ಪಬ್ಲಿಕ್ ರೆಪೋಗಳನ್ನು ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಟೂಲ್ಗಳನ್ನು ನಮ್ಗೆ ಬೇಕಾಗಿರೋ ಟೂಲ್ನ ಈಸಿಲಿ ಇನ್ಸ್ಟಾಲ್ ಮಾಡ್ಬೋದು. ಅದೇ ರೀತಿ values.ml ಒಳಗಡೆ ನಾವು ಕಾನ್ಫಿಗರ್ ಮಾಡ್ಬೋದು. ಇವಾಗ ಪಬ್ಲಿಕ್ ರೆಪೋ ಇನ್ಸ್ಟಾಲ್ ಮಾಡೋದು ಇದೆಲ್ಲ ಆಯಿತು. ಈಗ ನಾನು ನಮ್ಮ ಓನ್ ಚಾರ್ಟನ್ನ ಹೆಂಗೆ ಕ್ರಿಯೇಟ್ ಮಾಡಿಬಿಟ್ಟು ಪಬ್ಲಿಷ್ ಮಾಡೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಒಂದು ಫೋಲ್ಡ್ರಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಫಸ್ಟ್ CD ಡಾಕ್ಯುಮೆಂಟ್ ಒಳಗಡೆ ಬಂದು MKDIR, ನೀವು ಫೋಲ್ಡರ್ನ ಹೆಂಗೆ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. UI ಇಂದ ಸಹ ಹೆಲ್ಮ್ ಕ್ರ್ಯಾಶ್ ಕೋರ್ಸ್ ಅಂತ ಕ್ರಿಯೇಟ್ ಮಾಡ್ತೀನಿ. ನಂತರ CD ಹೆಲ್ಮ್ ಇದನ್ನು VS ಕೋಡ್ ಒಳಗಡೆ ಓಪನ್ ಮಾಡ್ಕೊತೀನಿ. ನೀವು ಯಾವುದೇ ಕೋಡ್ ಎಡಿಟರ್ನ ಯೂಸ್ ಮಾಡ್ಬೋದು, ನಾನು ಯೂಶ್ವಲಿ VS ಕೋಡ್ನ ಯೂಸ್ ಮಾಡ್ತೀನಿ. ಓಕೆ, ಇಲ್ಲಿ ಮೊದಲನೇದಾಗಿ ಇದನ್ನು ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಒಂದು ರೆಪೋ ಸಹ ಬೇಕು ನಮಗಲ್ವಾ, ಗಿಟ್ ರೆಪೋ, ಅದನ್ನು ಸಹ ಕ್ರಿಯೇಟ್ ಮಾಡ್ಕೊಂಡು ಬೇಡ. ಇಲ್ಲಿ ನಾನೊಂದು ಪಬ್ಲಿಕ್ ರೆಪೋನ ಕ್ರಿಯೇಟ್ ಮಾಡ್ತೀನಿ. ನೇಮನ್ನು ಸೇಮ್ ಇಟ್ಟರೆ ಟ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ. ಹೆಲ್ಮ್ ಕ್ರ್ಯಾಶ್ ಕೋರ್ಸ್ ಏನು ಮ್ಯಾಂಡೇಟ್ರಿ ಇಲ್ಲ, ಸ್ಟಿಲ್ ಇದೆಲ್ಲ ನಿಮಗೆ ನನ್ನ ಗಿಟಬ್ ಆ್ಯಕ್ಷನ್ ಕ್ರ್ಯಾಶ್ ಕೋರ್ಸಲ್ಲೂ ಸಿಗುತ್ತೆ, ಹೇಗೆ ಕನೆಕ್ಟ್ ಮಾಡಬೇಕು ಅದೆಲ್ಲ. ಹೆಲ್ಮ್ ಡೆಮೋ ಅಂತ ಏನೋ ಕೊಡ್ತೀನಿ, ಉಳಿದಿರೋದೆಲ್ಲ ಹಾಗೆ ಇಟ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ. ರೀಡ್ ಮೇಲೆ ಆ್ಯಡ್ ಮಾಡೋಕ್ಕೆ ಹೋಗಲ್ಲ ಇವಾಗ. ನಂತರ ಇದು ನನಗೆ ಸೆಟಪ್ ಮಾಡೋಕ್ಕೆ ಕೇಳ್ತಾ ಇದೆ, ಬೇಕಾದರೆ ಕ್ವಿಕ್ಕಾಗಿ ಸೆಟಪ್ ಮಾಡಿಬಿಡ್ಬೋದು ನಾವು. ಇದನ್ನ ಫಸ್ಟ್ ಬ್ರ್ಯಾಂಚ್ ನೇಮನ್ನು ಇಲ್ಲಿ ಫಸ್ಟ್ ಗಿಟ್ ಇನಿಟ್ ಮಾಡ್ಕೊಳ್ಳೋಣ. ಫಸ್ಟ್ ಟರ್ಮಿನಲ್ನ ಓಪನ್ ಮಾಡಬೇಕು. ಇಲ್ಲಿ ಟರ್ಮಿನಲ್, ಓಕೆ, ಇಲ್ಲಿ ಗಿಟ್ ಇನಿಷಿಯಲೈಸ್ ಮಾಡಿ ಫಸ್ಟ್ ಎಂಟಿ ರೆಪೋ ಒಳಗಡೆ. ನಂತರ ನಾನು ಡೈರೆಕ್ಟಾಗಿ ಇದನ್ನು ಚೇಂಜ್ ಮಾಡ್ಕೊತೀನಿ. ಇಲ್ಲಿ ಮಾಸ್ಟರ್ ಅಂತ ಕ್ರಿಯೇಟ್ ಆಗಿದೆ, ಬ್ರಾಂಚನ್ನು ಮೇನ್ ಮಾಡ್ತೀನಿ. ನಂತರ ನನ್ನ ರಿಮೋಟ್ URLನ ಆ್ಯಡ್ ಮಾಡ್ತೀನಿ, ಗಿಟ್ ರಿಮೋಟ್ ಆ್ಯಡ್ ಒರಿಜಿನ್ ಅಂತ. ಇದಿವಾಗ ನನ್ನ ಮೇನ್ ರೆಪೋ ಜೊತೆ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಫಸ್ಟ್ ಕಮಾಂಡ್ ಹೆಲ್ಮ್ ಕ್ರಿಯೇಟ್ ಮೇ ಬಿ ಮೈ ಆ್ಯಪ್ ಅಂತ ಒಂದು ಕೊಡ್ತೀನಿ. ಓಕೆ, ಕೊಟ್ಟಾಗ ಮೊದಲನೇದಾಗಿ ನನಗೆ ಇಲ್ಲೊಂದು ಮೈ ಆ್ಯಪ್ ಅಂತ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಾನು ಓಪನ್ ಮಾಡಿದರೆ ನನಗೆ ಮಲ್ಟಿಫೈಲ್ ಫೈಲ್ ಕ್ರಿಯೇಟ್ ಆಗಿದೆ. ಇಲ್ಲಿ ಚಾರ್ಟ್ ಅಂತ ಒಂದು ಫೋಲ್ಡರ್ ಇದೆ, ಅದು ಎಂಟಿ ಫೋಲ್ಡರ್ ಇದೆ. ಅದೇ ರೀತಿ ಇಲ್ಲಿ ಟೆಂಪ್ಲೇಟ್ಸ್ ಅಂತ ಇದೆ, ಚಾರ್ಟ್ಸ್ ಅಂತ ಇದೆ, ಮತ್ತು values.ml ಅಂತ ಇದೆ. ಇಲ್ಲಿ ಟೆಂಪ್ಲೇಟ್ ಒಳಗಡೆ ಹೋದರೆ ನನಗೆ ಡಿಪ್ಲಾಯ್ಮೆಂಟ್, HPA, ಇಂಗ್ರೆಸ್, ಸರ್ವಿಸ್ ಇದೆಲ್ಲ ಕ್ರಿಯೇಟ್ ಆಗಿದೆ. ಇದನ್ನ ಯಾವುದಾದ್ರೂ ಓಪನ್ ಮಾಡಿದರೆ ಇಲ್ಲಿ ಇದು ಆಲ್ಮೋಸ್ಟ್ ನಮ್ಮ ಕ್ಯೂಬರ್ನೆಟಿಸ್ ಮ್ಯಾನಿಫೆಸ್ಟ್ ಹೆಂಗಿರುತ್ತೆ, ನೀವು ನನ್ನ ಕ್ಯೂಬರ್ನೆಟಿಸ್ ಕೋರ್ಸ್ನ ನೋಡಿದ್ದೀರಾ ಅಂದರೆ ಸಿಮಿಲರ್ ಫೈಲ್, ಆದರೆ ಇಲ್ಲಿ ಹಾರ್ಡ್ ಕೋಡೆಡ್ ವ್ಯಾಲ್ಯೂ ಇಲ್ಲ. ಇಲ್ಲೆಲ್ಲ ನಮಗೆ ಪ್ಲೇಸ್ ಹೋಲ್ಡರ್ನ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಇನ್ಕ್ಲೂಡ್ ಮೈ ಆ್ಯಪ್, ಫುಲ್ ನೇಮ್, ಲೇಬಲ್ಸ್ ಇದೆಲ್ಲ ನನಗೆ values.ml ಇಂದ ತಗೊತಾ ಇದೆ. ಅಂದರೆ ನನಗೆ values.mlನ ಓಪನ್ ಮಾಡಿದರೆ ಇಲ್ಲಿ ನಾವೆಲ್ಲ ವ್ಯಾಲ್ಯೂನ ಸ್ಪೆಸಿಫೈ ಮಾಡ್ತೀವಿ. ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಇಲ್ಲಿ ಬಂದು ರಿಪ್ಲೇಸ್ ಆಗಿಬಿಟ್ಟು ಡಿಪ್ಲಾಯ್ ಆಗುತ್ತೆ. ಹಾಗೆ ನನಗೆ ಡಿಪ್ಲಾಯ್ಮೆಂಟ್ ಬೇಕು, ಅದೇ ರೀತಿ ಇಂಗ್ರೆಸ್ ಇದೆಲ್ಲ ಬೇಕಾಗಿಲ್ಲ, ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀನಿ. ಸಿಂಪಲಾಗಿ ತೋರಿಸ್ತೀನಿ ನಿಮಗೆ.
ಸರ್ವಿಸ್ ಇರಲಿ, ಅದೇ ರೀತಿ ಸರ್ವಿಸ್ ಅಕೌಂಟ್ ಬೇಡ, ಹೆಲ್ಮ್ ಇಗ್ನೋರ್ ಇದೆಲ್ಲ ಪರವಾಗಿಲ್ಲ. ಅದೇ ರೀತಿ ಹೆಲ್ಪರ್ ಬೇಕಾದರೆ ಇಟ್ಕೋಬೋದು, ಫೈನ್. ಟೆಸ್ಟ್ ಸಹ ಬೇಕಾಗಿಲ್ಲ, ರಿಮೂವ್ ಮಾಡಬೇಡ. ಸೊ ಇವಾಗ ಟೆಂಪ್ಲೇಟ್ ಒಳಗಡೆ ಸರ್ವಿಸ್ ಮತ್ತು ಡಿಪ್ಲಾಯ್ಮೆಂಟ್ ಇದೆ. ಅದೇ ರೀತಿ ಹೊರಗಡೆ ಚಾರ್ಟ್ಸ್ ಅಂತ ಇದೆ. ಚಾರ್ಟ್ಸಲ್ಲಿ ನಮಗೆ ಮೇನ್ ಅಪ್ಲಿಕೇಶನ್ ಮೈ ಆ್ಯಪ್ ಅಂತ ಚಾರ್ಟ್ ನೇಮ್, ಆ ನೇಮ್ ಮತ್ತು ಇದೆಲ್ಲ ಇದೆ. ವ್ಯಾಲ್ಯೂ ಟೈಮಲ್ಲಿ ನಾನು ಆವಾಗಲೇ ಹೇಳಿದೆ, ಇದು ನಮ್ಮ ಇನ್ಪುಟ್ ಆಗಿರುತ್ತೆ. ಈಗ ನಾನೇನಾದರೂ ಇಲ್ಲಿ ಹೆಲ್ಮ್ ಟೆಂಪ್ಲೇಟ್ ಈ ರೀತಿ ಕೊಟ್ಟರೆ, ಸಾರಿ ಚಾರ್ಟ್ ಡಾಟ್ ಓಕೆ ಸಾರಿ, ಇಲ್ಲಿ ನಾನು ಫಸ್ಟ್ ಸಿ ಡಿ ಮೈ ಆ್ಯಪ್ ಒಳಗಡೆ ಹೋಗಬೇಕು. ನಂತರ ಕ್ಲಿಯರ್ ಮಾಡಿ ಹೆಲ್ಮ್ ಟೆಂಪ್ಲೇಟ್ ಡಾಟ್ ಅಂತ ಕೊಡ್ತೀನಿ. ಇದು ನನಗೆ ಡಿಪ್ಲಾಯ್ಮೆಂಟ್ ಮತ್ತು ಸರ್ವಿಸ್ ಏನಿದೆ ಅದರೊಳಗಡೆ ಎಲ್ಲ ವ್ಯಾಲ್ಯೂನ ರಿಪ್ಲೇಸ್ ಮಾಡಿಬಿಟ್ಟು ತೋರಿಸ್ತಾ ಇದೆ. ನಾನೀಗ ವ್ಯಾಲ್ಯೂಸ್ ಡಾಟ್ ML ಏನೇನು ಕೊಡ್ತಾ ಇದ್ದೀನಿ ಅದೀಗ ಇಲ್ಲಿ ಹೋಗಿಬಿಟ್ಟು ನನ್ನ ಇದರೊಳಗಡೆ ರಿಪ್ಲೇಸ್ ಆಗಿಬಿಟ್ಟು ಈ ರೀತಿ ಇದೆ ಅಂತ ತೋರಿಸ್ತಾ ಇದೆ. ಅಪ್ಲೈ ಏನು ಮಾಡ್ತಾ ಇಲ್ಲ, ಕ್ರಿಯೇಟ್ ಏನು ಮಾಡ್ತಾ ಇಲ್ಲ, ಜಸ್ಟ್ ಟೆಂಪ್ಲೇಟಲ್ಲಿ ತೋರಿಸ್ತಾ ಇದೆ. ಈ ರೀತಿ ಬರುತ್ತೆ ನಿಮ್ಮ ಸರ್ವಿಸ್ ML ಮತ್ತು ಡಿಪ್ಲಾಯ್ಮೆಂಟ್ ML ಅಂತ. ಈ ರೀತಿ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಟೆಂಪ್ಲೇಟ್ನ ರನ್ ಮಾಡಿಬಿಟ್ಟು ನೋಡ್ಬೋದು ಏನೇನಾಗುತ್ತೆ ಅಂತ. ಹಾಗೆ ಇಲ್ಲಿಂದ ಸಹ ನಾನು ಅಪ್ಲೈ ಮಾಡ್ಬೋದು. ಹೆಲ್ಮ್ ಇನ್ಸ್ಟಾಲ್ ಮೈ ಆ್ಯಪ್, ಅದೇ ರೀತಿ ಡಾಟ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಹಾಗೆ ಇದನ್ನು ನಾನೀಗ ಗಿಟ್ಹಬ್ಗೆ ಪಬ್ಲಿಷ್ ಮಾಡಬೇಕಾದ್ರೆ ಇನ್ನೊಂದು ಇಂಡೆಕ್ಸ್ನ ಕ್ರಿಯೇಟ್ ಮಾಡಬೇಕಿಲ್ಲ. ಇಂಡೆಕ್ಸ್ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನಾನು ಪ್ಯಾಕೇಜ್ ಮಾಡ್ಕೋಬೇಕು. ಅದೇ ರೀತಿ ನಾನು ಹೊರಗಡೆ ಬರ್ತೀನಿ ಫಸ್ಟ್ ಇಲ್ಲಿಂದ. ಹೆಲ್ಮ್ ಪ್ಯಾಕೇಜ್ ಮೈ ಆ್ಯಪ್ ಅಂತ ಕೊಟ್ಟರೆ, ಈ ಫೋಲ್ಡರ್ನ ಕೊಟ್ಟರೆ ಇದು ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡುತ್ತೆ. ನೋಡ್ಬೋದು, ಸಕ್ಸಸ್ಫುಲಿ ಪ್ಯಾಕ್ ಚಾರ್ಟ್ಸ್ ಆ್ಯಂಡ್ ಸೇವ್ಡ್ ಇಟ್ಟು ಮೈ ಆ್ಯಪ್ 010 TGZ ಅಂದರೆ ಲೈನಕ್ಸಲ್ಲಿ ನಾವು ಜಿಪ್ ಫೈಲ್ನ ಇದೇ ರೀತಿ ಜಿಪ್ ಮಾಡ್ತೀವಿ. TGZ ಫಾರ್ಮ್ಯಾಟಲ್ಲಿ ಜಿಪ್ ಫೈಲ್ ಆಯಿತು. ಈಗ ನನಗೆ ಇಂಡೆಕ್ಸ್ನ ಕ್ರಿಯೇಟ್ ಮಾಡಬೇಕು. ಇಂಡೆಕ್ಸ್ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನಾನು ಮತ್ತೆ ಗಿಟ್ಹಬ್ಗೆ ಬಂದರೆ ಇಲ್ಲಿ ನನಗೆ ಇನ್ನೊಂದು ಕೆಲಸ ಇದೆ. ಏನಂದರೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಬಂದು ನಾವು ಯೂಶ್ವಲಿ ಗಿಟ್ಹಬಲ್ಲಿ ಪಬ್ಲಿಷ್ ಮಾಡಬೇಕಾದ್ರೆ ಪೇಜಸ್ಗೆ ಪಬ್ಲಿಷ್ ಮಾಡ್ತೀವಿ. ಇದನ್ನ ಪೇಜಸ್ ಅಂತ ಇದೆ ಇಲ್ಲಿ ಸೆಟ್ಟಿಂಗಲ್ಲಿ. ಇಲ್ಲಿ ಬಂದರೆ ಇಲ್ಲಿ ನನಗೆ ಡಿಪ್ಲಾಯ್ ಫ್ರಮ್ ಬ್ರ್ಯಾಂಚ್ ಹಿಂಗೆ ಇಟ್ಕೊತೀನಿ. ಹಾಗೆ ಇಲ್ಲಿ ಬ್ರ್ಯಾಂಚ್ ಆ್ಯಕ್ಚುಲಿ ಕ್ರಿಯೇಟ್ ಆಗಿಲ್ಲ, ನಾನು ಅದಕ್ಕಿಂತ ಮುಂಚೆ ಇಲ್ಲಿ ಪುಷ್ ಮಾಡ್ಕೋಬೇಕು. ಓಕೆ, ಗಿಟ್ ಆ್ಯಡ್ ಗಿಟ್ ಕಮಿಟ್ -m ಗಿಟ್ ಪುಷ್ ಒರಿಜಿನ್ ಮೇನ್. ಓಕೆ, ಇವಾಗ ಪುಷ್ ಮಾಡಿದೆ. ಇವಾಗ ನಾನು ಇಲ್ಲಿ ಬಂದರೆ ನನ್ನ ಕೋಡೆಲ್ಲ ಪುಷ್ ಆಗಿರುತ್ತೆ ಇಲ್ಲಿ. ಓಕೆ, ನಾನು ಈಗ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಪೇಜಸ್ಗೆ ಹೋದರೆ ಮತ್ತು ಸೇಮ್ ಇಲ್ಲಿ ನಾನು ಬ್ರ್ಯಾಂಚನ್ನು ಮೇನ್ ಬ್ರ್ಯಾಂಚ್ ತೊಗೊತೀನಿ. ಹಾಗೆ ಇದನ್ನ ರೂಟ್ ಹಾಗೆ ಇಡ್ತಾಯಿದ್ದೀನಿ. ರೂಟ್ ಮತ್ತು ಡಾಕ್ಸ್ ಎರಡು ಆಪ್ಷನ್ ಇರುತ್ತೆ. ರೂಟ್ನ ಇಟ್ಬಿಟ್ಟು ಸೇವ್ ಮಾಡ್ತೀನಿ. ಇಲ್ಲಿ ನಾನೊಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿದರೆ ನನಗೆ ಇಲ್ಲೊಂದು ಪೇಜ್ URL ಸಿಗುತ್ತೆ. ಆ URL ನನಗೆ ಬೇಕಾಗುತ್ತೆ ಈ ಒಂದು ಇಂಡೆಕ್ಸ್ ಮಾಡಬೇಕಾದ್ರೆ. ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಇವಾಗ ಇಲ್ಲಿ ನೋಡಿದರೆ ಸ್ವಲ್ಪ ಹೊತ್ತಲ್ಲಿ ನನಗೊಂದು ಪೇಜ್ URL ಬಂತು. ನನಗೆ ಇಲ್ಲಿ ವಿಸಿಟ್ ಸೈಟ್ ಅಂತ ಕೊಟ್ಟರೆ ನನಗೇನು ಬರಲ್ಲ, ಯಾಕಂದರೆ ನಾನು index.html ಆ್ಯಡ್ ಮಾಡಬೇಕು ಇಲ್ಲಿ ಬೇಕಾದರೆ. ನಾರ್ಮಲಿ ನನಗೆ URL ಬೇಕು. ಇವಾಗ ಈ URLನ ಕಾಪಿ ಮಾಡ್ಕೊತೀನಿ ಫಸ್ಟ್. ಇದನ್ನು ಕಾಪಿ ಮಾಡಿಕೊಂಡು ನಾನಿಲ್ಲಿ ಇನ್ನೊಂದು ಕಮಾಂಡ್ನ ರನ್ ಮಾಡಬೇಕು. ಏನಂದರೆ ಹೆಲ್ಮ್ ರೆಪೋ ಇಂಡೆಕ್ಸ್ ಕರೆಂಟ್ ಡೈರೆಕ್ಟ್ರಿ, ಅದೇ ರೀತಿ -URL ನನ್ನ URLನ ಕೊಡಬೇಕು. ಇವಾಗ ನಾನು ಇದನ್ನ ಈ ಕಮಾಂಡ್ನ ಹೆಲ್ಮ್ ರೆಪೋ ಇಂಡೆಕ್ಸ್ನ ಕೊಟ್ಟಾಗ ಅಂದರೆ ಕರೆಂಟ್ ಡೈರೆಕ್ಟ್ರಿಯಲ್ಲಿ ನಾನು ಒಂದು index.ml ಅಂತ ಜನ್ರೇಟ್ ಆಯ್ತು ಇಲ್ಲಿ. ಸೊ ಇದರೊಳಗಡೆ ನನ್ನ ಈ ಪ್ಯಾಕೇಜ್ ಮೈ ಆ್ಯಪ್ 010 ವರ್ಷನಲ್ಲಿ ಏನಿದೆ ಅದರದ್ದೆಲ್ಲ ಡೀಟೇಲ್ಸ್ ಇದೆ. ಯಾವ URL ಯೂಸ್ ಮಾಡುತ್ತೆ, ಯಾವಾಗ ಕ್ರಿಯೇಟ್ ಆಗಿರೋದು, ಇದೆಲ್ಲ ಇದೆ ಇಲ್ಲಿ. ಇದನ್ನು ನಾನೀಗ ಇಲ್ಲಿ ಪುಷ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಬೇಕಾದರೆ ಇದು ಆಪ್ಷನಲ್ ಆಯಿತಾ, ಬೇಕಾದರೆ index.html ಅಂತ ಒಂದು ಹಾಕ್ಕೋಬೋದು. ಇಲ್ಲಿ ನಾನು ಒಂದು YAMLನ ಅಂದರೆ ಇಂಡೆಕ್ಸ್ನ ಪೇಸ್ಟ್ ಮಾಡ್ತೀನಿ, ಒಂದು ಕೋಡ್ ಇಂಡೆಕ್ಸ್ ಫೈಲ್. ನನಗೆ ಇಲ್ಲೊಂದು ಸಿಂಪಲ್ HTML ಫೈಲ್ನ ಹಾಕಿದ್ದೀನಿ. ಸಿಂಪಲ್ 2 ಕಮಾಂಡ್ ಇದೆ, ಹೆಲ್ಮ್ ರೆಪೋ ಆ್ಯಡ್ ಮಾಡೋದಕ್ಕೆ ಮತ್ತು ಅದೇ ರೀತಿ ಇನ್ಸ್ಟಾಲ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಇದೆ. ಇದನ್ನಾಗ ನಾನು ಪುಷ್ ಮಾಡಿಬಿಡ್ತೀನಿ. ಗಿಟ್ ಆ್ಯಡ್ ಫಸ್ಟ್ ಚಾರ್ಟ್ ಪುಷ್. ಓಕೆ, ಇವಾಗ ನಾನು ಕೋಡಿಗೆ ಬಂದರೆ ಮತ್ತೆ ಇಲ್ಲಿ ನನಗೆ ನೋಡ್ಬೋದು ಇದು ಕ್ರಿಯೇಟ್ ಆಗಿದೆ. index.yaml ಇದೆ, index.html ಇದೆ. index.yaml ನಾವು ಫುಲ್ ಮಾಡಬೇಕಾದ್ರೆ ಬೇಕಾಗೋದು. index.html ಟೋಟಲಿ ಆಪ್ಷನಲ್. ನಿಮಗೆ ಇಲ್ಲೇನಾದರೂ ಈ ಪೇಜಲ್ಲಿ ಏನಾದರೂ ತೋರಿಸ್ಬೇಕಂದ್ರೆ ಮಾತ್ರ ಬೇಕಾಗುತ್ತೆ. ಸ್ವಲ್ಪ ಹೊತ್ತು ತಗೊಳುತ್ತೆ ಇದು ಲೋಡ್ ಆಗೋದಕ್ಕೆ. ಇದು ಲೋಡ್ ಆಗಲಿ ಬಿಡಿ, ಅಲ್ಲಿ ತನಕ ನಾವು ಇದನ್ನ ಫುಲ್ ಮಾಡೋಣ. ಅಂದರೆ ನಾನು ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಪೇಜಸ್ಗೆ ಹೋದರೆ ನಾನೀಗ ಏನು ಪುಷ್ ಮಾಡಿದೆ ಅದನ್ನು ನಾನು ಯಾವುದೇ ಒಂದು ಕ್ಲಸ್ಟರಲ್ಲಿ ಪಬ್ಲಿಕಲ್ಲಿ ಆ್ಯಕ್ಸೆಸ್ ಮಾಡ್ಬೋದು. ಅದೇ ರೀತಿ ನೀವು ಇದನ್ನ ಪ್ರೈವೇಟ್ ಇಟ್ಕೊಂಡ್ರೆ ಪ್ರೈವೇಟ್ ಆಗಿರುತ್ತೆ. ಇದೀಗ ನನ್ನ ರೆಪೋ ಪಬ್ಲಿಕ್ ಆಗಿರೋದ್ರಿಂದ ನಾನು URLನ ತಗೊಂಡು ಇಲ್ಲಿ ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನ್ನ ಈ ಕ್ಲಸ್ಟರಲ್ಲಿ ಅಂದರೆ ಕಿಲ್ಲರ್ ಕೊಡೋ ಕ್ಲಸ್ಟರಲ್ಲಿ ಹೆಲ್ಮ್ ರೆಪೋ ಆ್ಯಡ್ ಮೇ ಬಿ ಕೀರ್ತಿಕ್ ಅಂತ ಹಾಕಿ
ಓಕೆ, ಇವಾಗ ನನ್ನ ರೆಪೋ ಆ್ಯಡ್ ಆಗಿದೆ. ಈಗ ನಾನಿಲ್ಲಿ ಹೆಲ್ಮ್ ಸರ್ಚ್ ಕೀರ್ತಿಕ್ ಅಂತ ಕೊಟ್ಟರೆ, ಸಾರಿ, ಹೆಲ್ಮ್ ಸರ್ಚ್ ರೆಪೋ. ನನಗಿಲ್ಲಿ ಮೈ ಎಂಜಿನಿಕ್ಸ್ ಆ್ಯಪ್, ಮೈ ಆ್ಯಪ್ ತೋರಿಸ್ತಾ ಇದೆ. ನಾನೀಗ ಇಲ್ಲಿ ಹೆಲ್ಮ್ ಇನ್ಸ್ಟಾಲ್ ಕೀರ್ತಿಕ್ ಮೈ ಆ್ಯಪ್ ಮಾಡಿದರೆ ಎಂಜಿನಿಕ್ಸ್ ಇನ್ಸ್ಟಾಲ್ ಆಗಬೇಕು. ಓಕೆ, ಆ್ಯಕ್ಚುಲಿ ನಾನು ಇಲ್ಲಿ ನೇಮ್ ಕೊಡಬೇಕು, ಸಾರಿ, ಮತ್ತೆ ಮರ್ತೋದೆ. ಮೈ ಆ್ಯಪ್ ಅಂತ ಕೊಟ್ಟರೆ ಇಲ್ಲಿ ಡಿಪ್ಲಾಯ್ ಆಯಿತು. ನಾನು ಆವಾಗ ಏನು ನಾನು ಲೋಕಲಲ್ಲಿ ಈ ಡಿಪ್ಲಾಯ್ಮೆಂಟ್ ಮತ್ತು ಸರ್ವಿಸ್ ಯಾಮಲ್ನ ಕೊಟ್ಟಿದ್ದೆ, ಅದಿಲ್ಲಿ ಡಿಪ್ಲಾಯ್ ಆಯಿತು. ಗೆಟ್ ಡಿಪ್ಲಾಯ್ ಕೊಟ್ಟರೆ ರನ್ನಿಂಗಲ್ಲಿದೆ. ಗೆಟ್ SVC ಕೊಟ್ಟರೆ ಸರ್ವಿಸ್ ಸಹ ಮೈ ಆ್ಯಪ್ ಕ್ರಿಯೇಟ್ ಆಗಿದೆ. ಇದು ನಾನು ಪುಲ್ ಮಾಡುವ ರೀತಿ. ಅಂದರೆ ನಾನು ಗಿಟ್ಟಬ್ಬಲ್ಲಿ ಈ ರೀತಿ ಪಬ್ಲಿಷ್ ಮಾಡಿಬಿಟ್ಟು ನಾನು ಅದನ್ನ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ನನಗೆ ಎಲ್ಲಿ ರಿಫ್ರೆಶ್ ಮಾಡಿದರೆ ಎಲ್ಲಿ ಬಂದು ನೋಡ್ಬೋದು. ಇದೆರಡು ಈ ರೀತಿ ಕಾಣಿಸ್ತಾ ಇದೆ. ಓಕೆ, ನಾನೇನಲ್ಲಿ ಕೊಟ್ಟಿದ್ದೆ ನನ್ನ ಇಂಡೆಕ್ಸಲ್ಲಿ ಅದೆಲ್ಲಿ ಕಾಣಿಸುತ್ತೆ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಇವಾಗ ನನಗೆ ಇದನ್ನ ಆಟೋಮೇಟ್ ಮಾಡ್ಬೋದು. ನಾನಿವಾಗ ಏನು ಪ್ಯಾಕೇಜ್ ಮಾಡಿದೆ, ಇಂಡೆಕ್ಸ್ ಅಂತ ಬರೆದ್ಬಿಟ್ಟು ಇದು ಮಾಡಿದೆ, ಇದನ್ನೆಲ್ಲ ಆಟೋಮೇಟ್ ಮಾಡ್ಬೋದು. ಏನಂದರೆ ನಾನಿಲ್ಲಿ ಒಂದು ಗಿಟಬ್ ವರ್ಕ್ ಫ್ಲೋ ಬರಿಬೇಕು. ನನ್ನ ಗಿಟಬ್ ಆ್ಯಕ್ಷನ್ನ ನೋಡಿದರೆ ನೀವು ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೆ ಇದನ್ನೆಲ್ಲ. ಈಗ ಇದರೊಳಗಡೆ ವರ್ಕ್ ಫ್ಲೋಸ್ ಅಂದರೆ ಸಿಂಪಲ್ಲಾಗಿ ಒಂದು ವರ್ಕ್ ಫ್ಲೋಸ್ನ ತೋರಿಸ್ತೀನಿ ನಿಮಗೆ ಇದನ್ನೆಲ್ಲ ಆಟೋಮೇಟ್ ಮಾಡೋದಕ್ಕೆ. ಮೇ ಬಿ helm.yaml ಅಂತ ಕೊಡ್ತೀನಿ. ಇವಾಗ ಇಲ್ಲಿ ನೋಡಿದರೆ ಸ್ವಲ್ಪ ಹೊತ್ತಲ್ಲಿ ನನಗೊಂದು ಪೇಜ್ URL ಬಂತು. ನನಗೆ ಇಲ್ಲಿ ವಿಸಿಟ್ ಸೈಟ್ ಅಂತ ಕೊಟ್ಟರೆ ನನಗೇನು ಬರಲ್ಲ. ಯಾಕಂದರೆ ನಾನು index.html ಆ್ಯಡ್ ಮಾಡಬೇಕು ಇಲ್ಲಿ. ಬೇಕಾದರೆ ನಾರ್ಮಲಿ ನನಗೆ URL ಬೇಕು. ಇವಾಗ ಈ URLನ ಕಾಪಿ ಮಾಡ್ಕೊತೀನಿ. ಫಸ್ಟ್ ಇದನ್ನು ಕಾಪಿ ಮಾಡಿಕೊಂಡು ನಾನಿಲ್ಲಿ ಇನ್ನೊಂದು ಕಮಾಂಡ್ನ ರನ್ ಮಾಡಬೇಕು. ಏನಂದರೆ helm repo index ಕರೆಂಟ್ ಡೈರೆಕ್ಟರಿ, ಅದೇ ರೀತಿ -URL ನನ್ನ URLನ ಕೊಡಬೇಕು. ಇವಾಗ ನಾನು ಇದನ್ನ ಈ ಕಮಾಂಡ್ನ helm repo ಇಂಡೆಕ್ಸ್ನ ಕೊಟ್ಟಾಗ ಅಂದರೆ ಕರೆಂಟ್ ಡೈರೆಕ್ಟರಿಯಲ್ಲಿ ನಾನು ಒಂದು index.yaml ಅಂತ ಜನ್ರೇಟ್ ಆಯ್ತು ಇಲ್ಲಿ. ಸೊ ಇದರೊಳಗಡೆ ನನ್ನ ಈ ಪ್ಯಾಕೇಜ್ ಮೈ ಆ್ಯಪ್ 010 ವರ್ಷನಲ್ಲಿ ಏನಿದೆ ಅದರದ್ದೆಲ್ಲ ಡೀಟೇಲ್ಸ್ ಇದೆ. ಯಾವ URL ಯೂಸ್ ಮಾಡುತ್ತೆ, ಯಾವಾಗ ಕ್ರಿಯೇಟ್ ಆಗಿರೋದು, ಇದೆಲ್ಲ ಇದೆ ಇಲ್ಲಿ. ಇದನ್ನು ನಾನೀಗ ಇಲ್ಲಿ ಪುಷ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮಗೆ ಬೇಕಾದರೆ ಇದು ಆಪ್ಷನಲ್ ಆಯಿತಾ, ಬೇಕಾದರೆ index.html ಅಂತ ಒಂದು ಹಾಕ್ಕೋಬೋದು. ಇಲ್ಲಿ ನಾನು ಒಂದು YAMLನ ಅಂದರೆ ಇಂಡೆಕ್ಸ್ನ ಪೇಸ್ಟ್ ಮಾಡ್ತೀನಿ, ಒಂದು ಕೋಡ್. ಹಾಗೆ ಇಲ್ಲಿ ಏನಿಲ್ಲ, ನಾನೀಗ ಇಲ್ಲಿ ಸಿಂಪಲ್ ಆಗಿ ಒಂದು ಇಂಡೆಕ್ಸ್ ಫೈಲ್, ನಾನೀಗ ಇಲ್ಲೊಂದು ಸಿಂಪಲ್ HTML ಫೈಲ್ನ ಹಾಕಿದ್ದೀನಿ. ಸಿಂಪಲ್ 2 ಕಮಾಂಡ್ ಇದೆ. helm repo ಆ್ಯಡ್ ಮಾಡೋದಕ್ಕೆ ಮತ್ತು ಅದೇ ರೀತಿ ಇನ್ಸ್ಟಾಲ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಇದೆ. ಇದನ್ನಾಗ ನಾನು ಪುಷ್ ಮಾಡಿಬಿಡ್ತೀನಿ. git add first chart push. ಓಕೆ, ಇವಾಗ ನಾನು ಕೋಡಿಗೆ ಬಂದರೆ ಮತ್ತೆ ಇಲ್ಲಿ ನನಗೆ ನೋಡ್ಬೋದು ಇದು ಕ್ರಿಯೇಟ್ ಆಗಿದೆ. index.yaml ಇದೆ, index.html ಇದೆ. index.yaml ನಾವು ಪುಲ್ ಮಾಡಬೇಕಾದ್ರೆ ಬೇಕಾಗೋದು. index.html ಟೋಟಲಿ ಆಪ್ಷನಲ್. ನಿಮಗೆ ಇಲ್ಲೇನಾದರೂ ಈ ಪೇಜಲ್ಲಿ ಏನಾದರೂ ತೋರಿಸ್ಬೇಕಂದ್ರೆ ಮಾತ್ರ ಬೇಕಾಗುತ್ತೆ. ಸ್ವಲ್ಪ ಹೊತ್ತು ತಗೊಳುತ್ತೆ ಇದು ಲೋಡ್ ಆಗೋದಕ್ಕೆ. ಇದು ಲೋಡ್ ಆಗಲಿ ಬಿಡಿ, ಅಲ್ಲಿ ತನಕ ನಾವು ಇದನ್ನ ಪುಲ್ ಮಾಡೋಣ. ಅಂದರೆ ನಾನು ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ ಪೇಜಸ್ಗೆ ಹೋದರೆ ನಾನೀಗ ಏನು ಪುಷ್ ಮಾಡಿದೆ ಅದನ್ನು ನಾನು ಯಾವುದೇ ಒಂದು ಕ್ಲಸ್ಟರಲ್ಲಿ ಪಬ್ಲಿಕಲ್ಲಿ ಆ್ಯಕ್ಸೆಸ್ ಮಾಡ್ಬೋದು. ಅದೇ ರೀತಿ ನೀವು ಇದನ್ನ ಪ್ರೈವೇಟ್ ಇಟ್ಕೊಂಡ್ರೆ ಪ್ರೈವೇಟ್ ಆಗಿರುತ್ತೆ. ಇದೀಗ ನನ್ನ ರೆಪೋ ಪಬ್ಲಿಕ್ ಆಗಿರೋದ್ರಿಂದ ನಾನು URLನ ತಗೊಂಡು ಇಲ್ಲಿ ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನ್ನ ಈ ಕ್ಲಸ್ಟರಲ್ಲಿ ಅಂದರೆ ಕಿಲ್ಲರ್ ಕೊಡೋ ಕ್ಲಸ್ಟರಲ್ಲಿ helm repo add ಮೇ ಬಿ ಕೀರ್ತಿಕ್ ಅಂತ ಹಾಕಿ. ಓಕೆ, ಇವಾಗ ನನ್ನ ರೆಪೋ ಆ್ಯಡ್ ಆಗಿದೆ. ಈಗ ನಾನಿಲ್ಲಿ helm ಸರ್ಚ್ ಕೀರ್ತಿಕ್ ಅಂತ ಕೊಟ್ಟರೆ, ಸಾರಿ, helm ಸರ್ಚ್ ರೆಪೋ
ನನಗಿಲ್ಲಿ ಮೈ ಎಂಜಿನಿಕ್ಸ್ ಆ್ಯಪ್ ಮೈ ಆ್ಯಪ್ ತೋರಿಸ್ತಾ ಇದೆ. ನಾನೀಗ ಇಲ್ಲಿ ಹೆಲ್ಮ್ ಇನ್ಸ್ಟಾಲ್ ಗಿರ್ತಿಕ್ ಮೈ ಆ್ಯಪ್ ಮಾಡಿದರೆ ಎಂಜಿನಿಕ್ಸ್ ಇನ್ಸ್ಟಾಲ್ ಆಗಬೇಕು. ಓಕೆ, ಆ್ಯಕ್ಚುಲಿ ನಾನು ಇಲ್ಲಿ ನೇಮ್ ಕೊಡಬೇಕು, ಸಾರಿ ಮತ್ತೆ ಮರ್ತೋದೆ. ಮೈ ಆ್ಯಪ್ ಅಂತ ಕೊಟ್ಟರೆ ಇಲ್ಲಿ ಡಿಪ್ಲಾಯ್ ಆಯಿತು. ನಾನು ಆವಾಗ ಏನು ನಾನು ಲೋಕಲಲ್ಲಿ ಇದನ್ನ ಈ ಡಿಪ್ಲಾಯ್ಮೆಂಟ್ ಮತ್ತು ಸರ್ವಿಸ್ ಆ್ಯಮಲ್ನ ಕೊಟ್ಟಿದ್ದೆ, ಅದಿಲ್ಲಿ ಡಿಪ್ಲಾಯ್ ಆಯಿತು. ಗೆಟ್ ಡಿಪ್ಲಾಯ್ ಕೊಟ್ಟರೆ ರನ್ನಿಂಗಲ್ಲಿದೆ. ಗೆಟ್ SVC ಕೊಟ್ಟರೆ ಸರ್ವಿಸ್ ಸಹ ಮೈ ಆ್ಯಪ್ ಕ್ರಿಯೇಟ್ ಆಗಿದೆ. ಹಾಗೆ ನಾನಿಲ್ಲಿ ಗೆಟ್ ಪಾಡ್ ಮಾಡಿ -ಶೋ -ಲೇಬಲ್ಸ್ ಮಾಡ್ತೀನಿ ಫಸ್ಟ್. ನೋ ರಿಸೋರ್ಸ್. ಗೆಟ್ ಡಿಪ್ಲಾಯ್. ಓಕೆ, ಮೈ ಆ್ಯಪ್ ಇನ್ನೂ 0/1 ಅಲ್ಲ ಇದೆ. ಏನಾಗಿದೆ ನೋಡೋಣ. ಡಿಸ್ಕ್ರೈಬ್ ಡಿಪ್ಲಾಯ್ ಮೈ ಆ್ಯಪ್. ಓಕೆ, ನಾರ್ಮಲ್ ರೆಪ್ಲಿಕೇಶನ್. ಓಕೆ, ಸ್ಕೇಲ್ಡ್ ಅಂತ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಓಕೆ, ರೆಪ್ಲಿಕೇಶನ್ ಫೇಲ್ಯೂರ್ ಟ್ರೂ ಅಂತ. ಓಕೆ, ಇಲ್ಲಿ ಸ್ಕೇಲ್ಡ್ ಅಂತ ತೋರಿಸ್ತಾ ಇದೆ. ಈ ರೀತಿ ಕಂಡೀಷನ್ ಬಂದರೆ ಅಂದರೆ ಡಿಪ್ಲಾಯ್ಮೆಂಟ್ ಇದೆ ಬಟ್ ಪಾಡ್ ಕ್ರಿಯೇಟ್ ಆಗ್ತಾ ಇಲ್ಲ. ಅದೇ ರೀತಿ ಡಿಪ್ಲಾಯ್ಮೆಂಟಲ್ಲೂ ಏನು ಎರರ್ ಇಲ್ಲ ಅಂದರೆ ಹೆಂಗೆ ಟ್ರಬಲ್ ಶೂಟ್ ಮಾಡಬೇಕು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. KRS ಅಂದರೆ ಗೆಟ್ ರೆಪ್ಲಿಕೇಶನ್ ಸೆಟ್. ಅಂದರೆ ಡಿಪ್ಲಾಯ್ಮೆಂಟ್ ಫಸ್ಟ್ ರೆಪ್ಲಿಕೇಶನ್ ಸೆಟ್ನ ಕ್ರಿಯೇಟ್ ಮಾಡುತ್ತೆ, ನಂತರ ರೆಪ್ಲಿಕೇಶನ್ ಸೆಟ್ನ ಯೂಸ್ ಮಾಡಿಕೊಂಡು ಆ್ಯಪ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಮೈ ಆ್ಯಪ್ ಅಂತ ಒಂದು ರೆಪ್ಲಿಕೇಶನ್ ಸೆಟ್ ಇದೆ, ಆದರೆ ಇಲ್ಲಿ ಡಿಸೈರ್ಡ್ 1 ಇದೆ, ಕರೆಂಟ್ 0 ಇದೆ, ರೆಡಿನೂ 0 ಇದೆ. ನಾನೀಗ ಡಿಸ್ಕ್ರೈಬ್ RS ಅಂದರೆ ರೆಪ್ಲಿಕೇಶನ್ ಸೆಟ್ ಇದು. ಇಲ್ಲಿ ನೋಡಿದರೆ ಫಾರ್ಬಿಡನ್. ಮೈ ಆ್ಯಪ್ ಅಂತ ಸರ್ವಿಸ್ ಅಕೌಂಟ್ ಬೇಕಿತ್ತು. ನಾನು ಅವಾಗ ಸರ್ವಿಸ್ ಅಕೌಂಟ್ ಟೈಮಲ್ಲಿ ಆಟೋಮೆಟಿಕ್ ಡಿಲೀಟ್ ಮಾಡಿಬಿಟ್ಟೆ, ಬಟ್ ಒಳಗಡೆ ಏನು ಚೇಂಜ್ ಮಾಡಿಲ್ಲ ಅಲ್ವಾ, ಅದರಿಂದ ಇಶ್ಯೂ ಆಗ್ತಾಯಿದೆ. ಸೊ ಕ್ರಿಯೇಟ್ ಮೈ ಆ್ಯಪ್ ಅಂತ ಕ್ವಿಕ್ಕಾಗಿ ಕ್ರಿಯೇಟ್ ಮಾಡಿಬಿಡ್ತೀನಿ. ಓಕೆ, ಅಟ್ಲೀಸ್ಟ್ ಪಾಡ್ ಆದರೂ ಅಪ್ ಆಗುತ್ತೆ. ಗೆಟ್ ಪಾಡ್. ವೆಯ್ಟ್ ಮಾಡೋಣ, ಬರುತ್ತೆ. ಈಗ ಆಟೋಮೆಟಿಕ್ ವರ್ಕ್ ಆಗಲೇಬೇಕು ಇರೋದ್ರಿಂದ. ಇದು ನಾನು ಪುಲ್ ಮಾಡುವ ರೀತಿ. ಅಂದರೆ ನಾನು ಗಿಟ್ಟಬ್ಬಲ್ಲಿ ಈ ರೀತಿ ಪಬ್ಲಿಷ್ ಮಾಡಿಬಿಟ್ಟು ನಾನು ಅದನ್ನ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ನನಗೆ ಎಲ್ಲಿ ರಿಫ್ರೆಶ್ ಮಾಡಿದರೆ ಎಲ್ಲಿ ಬಂದು ನೋಡ್ಬೋದು. ಇದೆರಡು ಈ ರೀತಿ ಕಾಣಿಸ್ತಾ ಇದೆ. ಓಕೆ, ನಾನು ಏನಲ್ಲಿ ಕೊಟ್ಟಿದ್ದೆ ನನ್ನ ಇಂಡೆಕ್ಸಲ್ಲಿ ಅದೆಲ್ಲಿ ಕಾಣಿಸುತ್ತೆ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಇವಾಗ ನನಗೆ ಇದನ್ನ ಆಟೋಮೇಟ್ ಮಾಡ್ಬೋದು. ನಾನಿವಾಗ ಏನು ಪ್ಯಾಕೇಜ್ ಮಾಡಿದೆ, ಇಂಡೆಕ್ಸ್ ಅಂತ ಬರೆದ್ಬಿಟ್ಟು ಇದು ಮಾಡಿದೆ, ಇದನ್ನೆಲ್ಲ ಆಟೋಮೇಟ್ ಮಾಡ್ಬೋದು. ಏನಂದರೆ ನಾನಿಲ್ಲಿ ಒಂದು ಗಿಟಬ್ ವರ್ಕ್ ಫ್ಲೋ ಬರಿಬೇಕು. ನನ್ನ ಗಿಟಬ್ ಆ್ಯಕ್ಷನ್ನ ನೋಡಿದರೆ ನೀವು ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೆ ಇದನ್ನೆಲ್ಲ. ಈಗ ಇದರೊಳಗಡೆ ವರ್ಕ್ ಫ್ಲೋಸ್ ಅಂದರೆ ಸಿಂಪಲ್ಲಾಗಿ ಒಂದು ವರ್ಕ್ ಫ್ಲೋಸ್ನ ತೋರಿಸ್ತೀನಿ ನಿಮಗೆ ಇದನ್ನೆಲ್ಲ ಆಟೋಮೇಟ್ ಮಾಡೋದಕ್ಕೆ. ಮೇ ಬಿ helm.yaml ಅಂತ ಕೊಡ್ತೀನಿ. ಇಲ್ಲಿ ನಾನೀಗ ಒಂದು ಸಿಂಪಲ್ ಇದನ್ನ ಬರಿತೀನಿ. ಅಂದರೆ ಸೇಮ್ ಸ್ಟೆಪ್ಸ್ ಇರುತ್ತೆ, ಆಯಿತಾ. ಜಸ್ಟ್ ಇಲ್ಲಿ ನಾನೀಗ ಮೇನ್ ಬ್ರ್ಯಾಂಚ್ ಪುಷ್ಗೆ ಇದನ್ನ ಟ್ರಿಗರ್ ಮಾಡಬೇಕು, ಏನೇ ಮೇನ್ ಬ್ರ್ಯಾಂಚಿಗೆ ಪುಷ್ ಆದರೂ. ನಂತರ ಚೆಕ್ಔಟ್ ಮಾಡ್ತಾಯಿದ್ದೀನಿ, ಹೆಲ್ಮ್ನ ಸೆಟಪ್ ಮಾಡ್ತಾಯಿದ್ದೀನಿ. ನಂತರ ಪ್ಯಾಕೇಜ್ ಚಾರ್ಟ್ ಅಂದರೆ ಇದೆರಡು ಕಮಾಂಡ್ ರನ್ ಆಗುತ್ತೆ. ಹೆಲ್ಮ್ ಪ್ಯಾಕೇಜ್ ಮೈ ಆ್ಯಪ್ ನಾನು ಲೋಕಲಿ ಏನು ರನ್ ಮಾಡಿದೆ ಅದು. ನಂತರ ಹೆಲ್ಮ್ ರೆಪೋ ಇಂಡೆಕ್ಸ್ ಸೇಮ್ ಕಮಾಂಡ್, ಈ ಒಂದು URL ಆ್ಯಡ್ ಆಗುತ್ತೆ. ನಂತರ ಅದು ಪಬ್ಲಿಷ್ ಆಗುತ್ತೆ. ಓಕೆ, ರೂಟ್ ಡೈರೆಕ್ಟ್ರಲ್ಲಿ ನನ್ನ ಕೋಡ್ ಇದೆ. ಸೊ ಇದನ್ನು ಈಗ ನಾನು ಪುಷ್ ಮಾಡ್ತೀನಿ. ಓಕೆ, ಇವಾಗ ಆಟೋಮೇಷನ್ ಮಾಡಬೇಕಾದ್ರೆ ಚಾರ್ಟಲ್ಲಿ ಕೆಲವೊಂದು ಚೇಂಜಸ್ನ ಮಾಡಿದ್ದೀನಿ. ಅದೇ ರೀತಿ ನನ್ನ YAML ಸಹ ಅಪ್ಡೇಟ್ ಮಾಡಿದ್ದೀನಿ. YAMLಲ್ಲಿ ಮೊದಲಿಂದಾಗಿ ಚೇಂಜಸ್ನ ನೋಡೋದಾದರೆ ನಾರ್ಮಲಿ ನೀವು ಈ ರೀತಿ ರಿಲೀಸ್ ಚಾರ್ಟ್ನ ಬರೀಬೇಕಾದ್ರೆ ಗಿಟ್ಹಬ್ gh.pages ಅಂತ ಒಂದು ಬ್ರ್ಯಾಂಚನ್ನ ಕ್ರಿಯೇಟ್ ಮಾಡಿ ಎಲ್ಲ ಅಲ್ಲಿ ಪುಷ್ ಮಾಡುತ್ತೆ. ಓಕೆ, ನಾನು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಮೇನ್ ಬ್ರ್ಯಾಂಚ್ನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಎಲ್ಲ ಕೋಡ್ ಆಟೋಮೇಷನಲ್ಲಿ ಸಹ ಮೇನ್ ಬ್ರ್ಯಾಂಚ್ಗೆ ಪುಷ್ ಆಗುತ್ತೆ. ಹಾಗೆ ನಾನು ಇಲ್ಲಿ ಪಾತ್ನ ತೊಗೊಂಡಿದ್ದೀನಿ. ಮೈ ಆ್ಯಪ್ ಒಳಗಡೆ ಏನಾದರೂ ಚೇಂಜ್ ಆದರೆ, ವರ್ಕ್ ಫ್ಲೋ ಒಳಗಡೆ ಚೇಂಜ್ ಆದರೆ, values.yaml ಚಾರ್ಟ್.yaml ಚೇಂಜ್ ಆದರೆ ಇದು ಟ್ರಿಗರ್ ಆಗುತ್ತೆ ಯೂಶ್ವಲಿ. ನಂತರ ಪರ್ಮಿಷನ್ ಕಂಟೆಂಟ್ ರೈಟ್ ಕೊಟ್ಟಿದ್ದೀನಿ. ಉಳಿದಿರೋದೆಲ್ಲ ಸೇಮ್ ಇದೆ. ಫೆಚ್ ಡೆಪ್ತ್ 0 ಚೆಕ್ಔಟ್ ಮಾಡಬೇಕಾದ್ರೆ. ನಂತರ ಗಿಟಬ್ ಕಾನ್ಫಿಗರ್ ಆಗುತ್ತೆ ಇಲ್ಲಿ, ಅಂದರೆ ನಿಮಗೆ ಆ ಒಂದು ನ್ಯೂ ಪ್ಯಾಕೇಜ್ನ ಪುಷ್ ಮಾಡೋದಕ್ಕೆ. ಹಾಗೆ ಇಲ್ಲೊಂದು ರಿಲೀಸ್ ಚಾರ್ಟ್ ರಿಲೀಸರ್ ಅಂತ ಒಂದು ಇದಿದೆ. ಅಂದರೆ ಹೆಲ್ಮ್ ಚಾರ್ಟ್ ರಿಲೀಸರ್ ಅಂತ ಒಂದು ಪ್ಲಗಿನ್ ಸಿಗುತ್ತೆ ನಿಮಗೆ. ಇದೆಲ್ಲ ಆಟೋಮೇಟ್ ಮಾಡಿಬಿಡುತ್ತೆ ನಿಮಗೆ. ಇಲ್ಲಿ ನಾನು 2 ಇದನ್ನ ತೊಗೊಂಡಿದ್ದೀನಿ. ವಿತ್ ಅಂತ 2 ಆರ್ಗ್ಯುಮೆಂಟ್ ತೊಗೊಂಡಿದ್ದೀನಿ. ಒಂದು ಚಾರ್ಟ್ ಡೈರೆಕ್ಟರಿ. ಯೂಶ್ವಲಿ ಏನಾಗುತ್ತೆ, ನಾನು ಮ್ಯಾನ್ಯಲ್ ಆಗಿ ಮಾಡಬೇಕಾದ್ರೆ ಎಲ್ಲ ರೂಟಲ್ಲೇ ಇಟ್ಟಿದ್ದೆಲ್ಲ ನೋಡ್ಬೋದು. ಮೈ ಆ್ಯಪ್ ಅಂತ ಇಲ್ಲಿ ರೂಟಲ್ಲೇ ಇದೆ. ಆದರೆ ನಾವು ಪ್ರೊಫೆಷ್ನಲ್ ಆಗಿ ಮಾಡಬೇಕಾದ್ರೆ ಒಂದು ಚಾರ್ಟ್ಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ನಮ್ಗೆ ಬೇಕಾಗಿರೋ ಚಾರ್ಟ್ಸ್ನ ಹಾಕೊತೀವಿ. ಏನಕ್ಕಂದರೆ ಒಂದು ರೆಪೋದಲ್ಲಿ ನಾವು ಯೂಶ್ವಲಿ ಒಂದೇ ಚಾರ್ಟ್ ಇಡಬೇಕಂತ ಇಲ್ಲ, ಮಲ್ಟಿಪಲ್ ಚಾರ್ಟ್ ಇಡ್ಬೋದು. ಆದ್ದರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಅದೇ ರೀತಿ ನಾನು ಈ ಚಾರ್ಟ್ನ ಡಿಲೀಟ್ ಮಾಡ್ಬೋದು, ನನಗೆ ಇದು ಬೇಕಂತ ಇಲ್ಲ, ಮ್ಯಾನ್ಯಲ್ ಆಗಿ ಪುಷ್ ಮಾಡಿರೋದು ನಾನು ಆವಾಗ. ಇಲ್ಲಿ ನನಗೀಗ ಚಾರ್ಟ್ಸ್ ಒಳಗಡೆ ಮೈ ಆ್ಯಪ್ ಅಂತ ಒಂದು ಚಾರ್ಟ್ಸ್ ಹಾಕ್ಕೊಂಡು ನನ್ನ ಎಲ್ಲ ಟೆಂಪ್ಲೇಟ್ ಚಾರ್ಟ್.yaml ಅದೇ ರೀತಿ values.yaml ಎಲ್ಲ ಇದರೊಳಗಡೆ ಪುಷ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಟೆಂಪ್ಲೇಟ್ ಒಳಗಡೆ ನಮ್ಮ ಡಿಪ್ಲಾಯ್ಮೆಂಟ್ ಮತ್ತು ಸರ್ವಿಸ್ ಇದೆ. ಓಕೆ, ಈ ರೀತಿ ಸ್ಟ್ರಕ್ಚರ್ ಮಾಡಿಕೊಂಡು ಇಲ್ಲಿ
ಅದೇ ರೀತಿ ಪೇಜಸ್ ಬ್ರಾಂಚ್ ಮೇನ್ ಅಂತ. ಇಲ್ಲಿ ನಾನು ಮೇನ್ ಅಂತ ಕೊಟ್ಟಿಲ್ಲ ಅಂದರೆ ನನಗೆ GH ಪೇಜಸ್ ಅಂತ ಒಂದು ಬ್ರಾಂಚ್ ಕ್ರಿಯೇಟ್ ಆಗಿ ಎಲ್ಲ ಅಲ್ಲಿಗೆ ಪುಷ್ ಆಗುತ್ತೆ. ಅವಾಗ ನಾವು ಮತ್ತೆ ಪೇಜಸ್ ಸೆಟ್ಟಿಂಗಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಆದ್ದರಿಂದ ಇದನ್ನ ಹಾಗೆ ಇಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಲಾಸ್ಟ್ CR ಟೋಕನ್, ಇದು ಬೈ ಡಿಫಾಲ್ಟ್ ಗಿಟಪ್ ಟೋಕನ್ ಹೀಗೆ ಕೊಡಬೇಕು, ಇಲ್ಲೇನು ಸ್ಟೋರ್ ಮಾಡಬೇಕಂತ ಇಲ್ಲ. ಇವಾಗ ಏನು ಮಾಡೋಣ, ನಾನೀಗ ನನ್ನ ಇದನ್ನ ತೋರಿಸಿದರೆ ಕ್ಲಸ್ಟರ್ನ ತೋರಿಸಿದೆ, kget pod ಆವಾಗಲೂ ಸಹ ತೋರಿಸಿದ್ದೆ, ಅದು ಸರ್ವಿಸ್ ಅಕೌಂಟು ಇರಲಿಲ್ಲ, ಆದ್ದರಿಂದ ನನಗೆ ಇಶ್ಯೂ ಬಂದಿತ್ತು. ಈಗ ಪಾಡ್ ರನ್ ಆಗ್ತಾ ಇದೆ. kget pod -show -labels. ಇಲ್ಲಿ ನನಗೆ ನಾರ್ಮಲ್ ಆಗಿ ಗಿಟಬ್ ಏನೇನು ಲೇಬಲ್ ಆ್ಯಡ್ ಮಾಡುತ್ತೆ ಅದು ಮಾತ್ರ ಇದೆ. ನಾವೀಗ ಏನು ಮಾಡೋಣ, ಇಲ್ಲಿ ನನ್ನ ಚಾರ್ಟಲ್ಲಿ values.ml ಏನಿದೆ ಇಲ್ಲಿ ಬಂದುಬಿಟ್ಟು ಪಾಡ್ ಲೇಬಲ್ನ ಆ್ಯಡ್ ಮಾಡೋಣ. ಇಲ್ಲಿ Ctrl+F ಲೇಬಲ್ಸ್, ಓಕೆ, ಪಾಡ್ ಲೇಬಲ್ಸ್. ಅದೇ ರೀತಿ ನಾನು ಏನೂ ಕೊಟ್ಟಿಲ್ಲ ಅಂದರೆ ಈ ರೀತಿ ಓಪನ್ ಮತ್ತು ಕ್ಲೋಸ್ ಪ್ಯಾರಂಥಿಸಿಸ್ ಹಿಂಗೆ ಇಟ್ಬಿಡ್ತೀನಿ. ಏನಾದರೂ ವ್ಯಾಲ್ಯೂ ಕೊಡಬೇಕಾದ್ರೆ ಇಲ್ಲಿ ಈ ರೀತಿ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಓನರ್ ಏನು ಬೇಕಾದರೂ ಕೊಡ್ಬೋದು, ಅದು ಪಾಡ್ಗೆ ಆ್ಯಡ್ ಆಗುತ್ತೆ ಅಷ್ಟೇ. ಕೀರ್ತಿಕ್ ಅಂತ ಕೊಡ್ತೀನಿ, ಆಟೋಮೇಷನ್ ಗಿಟಬ್ ಅಂತ ಕೊಡೋಣ, ಎನಿಥಿಂಗ್ ಜಸ್ಟ್ ಯುನೀಕ್ ಆಗಿರಲಿ ಅಂತ ಈ ಥರ ಕೊಡ್ತಾಯಿದ್ದೀನಿ. ಇದು ಕೊಟ್ಟಾದಮೇಲೆ ಇನ್ನೊಂದು ಕೆಲಸ ಮಾಡಬೇಕು. ನಾನು chart.mlಗೆ ಬಂದರೆ ನಾನು ಆಲ್ರೆಡಿ ಕೆಲವು ಟೆಸ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ವರ್ಷನ್ 0.12 ಅಂತ ಇದೆ. ನಾನೀಗ ಇದನ್ನ ಅಪ್ಗ್ರೇಡ್ ಮಾಡಬೇಕು. ನನಗೆ ಯಾವ ವರ್ಷನ್ ಬೇಕು ಅದಕ್ಕೆ, ಅಂದರೆ ನೀವು ಏನು ನಂಬರ್ ಬೇಕಾದರೂ ಕೊಡ್ಬೋದು. ಇಲ್ಲಿ ನಾನು ಚಾರ್ಟ್ ವರ್ಷನ್ನ ಈಗ 0.13ಗೆ ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಹಾಗೆ ಇದನ್ನು ಈಗ ಪುಷ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಹೆಲ್ಮ್ ಸರ್ಚ್ ರೆಪೋ ಮಾಡಿದರೆ, ರೆಪೋ ನಾನು ಆವಾಗಲೂ ಸಹ ಇದೇ ಒಂದು ರೆಪೋನ ಹಾಕ್ಕೊಂಡಿದ್ದೆ ಅಲ್ವಾ, ಅದರಿಂದ 0.12 ಅಂದರೆ ರೀಸೆಂಟಾಗಿರೋಂಥದ್ದು 0.12 ಇದೆ. ಈಗ ನಾನಿಲ್ಲಿ 13ಗೆ ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ ವಿತ್ ಲೇಬಲ್ಸ್. ಇಲ್ಲಿ ನಾನೀಗ ಮತ್ತೆ ಇದನ್ನೆಲ್ಲ ಪುಷ್ ಮಾಡಿಬಿಡ್ತೀನಿ. ಈಗ ಏನಾದರೂ ಹೊಸದಾಗಿ ಪುಷ್ ಮಾಡಬೇಕಾದ್ರೆ ಒಂದು ಸಲ ಪುಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದೊಂದು ಸಲ ಇಶ್ಯೂ ಕೊಟ್ಬಿಡುತ್ತೆ. ಓಕೆ, ರೀಬೇಸ್ ಮಾಡಿಕೊಂಡು ಮತ್ತೆ ಪುಷ್ ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಈ ರೀತಿ ಕಾನ್ಫ್ಲಿಕ್ಟ್ ಬರುತ್ತೆ. ನಿಮಗೆ ಗಿಟ್ಟಲ್ಲಿ ವರ್ಕ್ ಮಾಡ್ತಾ ಇದೆಲ್ಲ ಪ್ರಾಕ್ಟೀಸ್ ಆಗುತ್ತೆ. ಇವಾಗ 0.13 ಇದೆ. ಇಲ್ಲಿ ನಾನೀಗ ಗಿಟ್ಟಬ್ಗೆ ಹೋದರೆ, ಆ್ಯಕ್ಷನ್ಸ್ ಟ್ಯಾಬಿಗೆ ಬಂದರೆ, ಆ್ಯಕ್ಚುಲಿ ನನಗೆ 2 ಪೈಪ್ಲೈನ್ ರನ್ ಆಗಬೇಕು, ಬಟ್ ಒಂದೇ ಆಗ್ತಾಯಿದೆ. ನೋಡೋಣ ಏನಾಗುತ್ತೆ ಅಂದರೆ, ನನಗಿಲ್ಲಿ 2 ಪೈಪ್ಲೈನ್ ರನ್ ಆಗುತ್ತೆ. ಒಂದು ಫಸ್ಟ್ ಚಾರ್ಟ್ ಅಂತ ನನ್ನ ಪೈಪ್ಲೈನ್ ರನ್ ಆಗುತ್ತೆ. ಹಾಗೆ ಇಲ್ಲಿ ನಾನು ಏನು YAML ಒಳಗಡೆ ಹಾಕಿದ್ದೀನಿ, ಫಸ್ಟ್ ಇದು ಕಾನ್ಫಿಗರ್ ಆಗುತ್ತೆ. ನಂತರ ಈ ಚಾರ್ಟ್ ರಿಲೀಸರ್ ಸ್ಟೆಪ್ ಏನಿದೆ, ಇದು ಒಂದು ಹೊಸ ಪೈಪ್ಲೈನ್ನ ಟ್ರಿಗರ್ ಮಾಡುತ್ತೆ, ಚಾರ್ಟ್ ರಿಲೀಸರ್ ಅಂತ. ಹಾಗಾಗಿ ನನಗೆ ಇದು ಚಾರ್ಟ್ ರಿಲೀಸರ್ ರನ್ ಆಗ್ತಾಯಿದೆ, ಪೇಜಸ್ ಡಿಪ್ಲಾಯ್ ಅಂತ. ಡಿಪ್ಲಾಯ್ ಏನೋ ಆಯಿತು, ನೋಡೋಣ. ಇಲ್ಲ ನನಗೆ ಕೋಡ್ಗೆ ಹೋದರೆ ನನಗೊಂದು ಹೊಸ ರಿಲೀಸ್ ಕಾಣಿಸ್ಬೇಕು, ಬಟ್ ರಿಲೀಸ್ ಬಂದಿಲ್ಲ ಇಲ್ಲಿ. ಮೇ ಬಿ ಡ್ಯೂ ಟು ಸಮ್ ಇಶ್ಯೂ ಅನ್ಕೊತೀನಿ. ಮತ್ತೆ ಪುಷ್ ಮಾಡೋಣ. ಅಂದರೆ ಗಿಟ್ ಪುಷ್ ಮಾಡಬೇಕಾದ್ರೆ ಏನಾದರೂ ಇಶ್ಯೂ ಇದ್ದರೆ ಒಂದೊಂದು ಸಲ ಬರಲ್ಲ. ಹಾಗಾಗಿ ಇಲ್ಲಿ ನಾನು ಪಾತ್ನ ಚೇಂಜ್ ಮಾಡಿಬಿಡ್ತೀನಿ ಬೇಕಾದರೆ. ಒಂದೊಂದು ಸಲ ಇದು ಕಾಮನ್, ನಮಗೆ ಈ ರೀತಿ ಇಶ್ಯೂ ಬರ್ತಾ ಇರುತ್ತೆ. ಡೆಮೋದಲ್ಲಂತೂ ಹೇಳೋಕ್ಕಾಗಲ್ಲ. ಆದ್ದರಿಂದ ಸೊ ಹೋಪ್ಫುಲಿ ಇವಾಗ ಟ್ರಿಗರ್ ಆಗ್ಬೋದು ಅಂದ್ಕೊತೀನಿ. ಬೇಕಾದರೆ ಇಲ್ಲಿ ಮತ್ತೆ ವ್ಯಾಲ್ಯೂಸಲ್ಲಿ ಏನೋ ಚೇಂಜ್ ಮಾಡಿಬಿಟ್ಟು ವರ್ಷನ್ ಅಪ್ಗ್ರೇಡ್ ಮತ್ತೆ 5 ಮಾಡೋಣ. ಇವಾಗ ಟ್ರಿಗರ್ ಆಯಿತು. ಆವಾಗ ಪಾತ್ ನಂದು ಡೈರೆಕ್ಟಾಗಿ ಕೊಟ್ಟಿದ್ದೆ ಹೊರಗಡೆ, ಆದ್ದರಿಂದ ಇವಾಗ ನಾನು ಇದು ಫಸ್ಟ್ ಚಾರ್ಟ್ನ ಓಪನ್ ಮಾಡಿದರೆ, ರಿಲೀಸ್ಗೆ ಹೋದರೆ ಇಲ್ಲಿ ರನ್ ರಿಲೀಸರ್ ಅಂತ ಇದೇನಿದೆ, ಇಲ್ಲಿ ನೋಡಿದರೆ ಇಲ್ಲಿ ನನಗೆ ವರ್ಷನ್ ಅಪ್ಗ್ರೇಡ್ ಆಗಿದೆ. ಹಾಗೆ ನಾನು ಇದು ಕ್ವಿಕ್ಕಾಗಿ ಆಗುತ್ತೆ, ಸಣ್ಣ ಹೆಲ್ಮ್ ಚಾರ್ಟ್ ಆಗಿರೋದ್ರಿಂದ. ಕೋಡಿಗೆ ಬಂದರೆ ಮತ್ತೆ ಇಲ್ಲಿ ನೋಡ್ಬೋದು 0.15 ಇಲ್ಲಿ ಬಂದಿದೆ. ಹಾಗೆ ನಾನು ಇಲ್ಲಿ ಕಿಲ್ಲರ್ ಕೋಡಾಗಿ ಹೋಗಿಬಿಟ್ಟು ಈಗ ಮತ್ತೆ ಹೆಲ್ಮ್ ರೆಪೋ ಡೈರೆಕ್ಟ್ ಸರ್ಚ್ ಮಾಡಿದರೆ ನನಗೆ ಹಳೆ ವರ್ಷನ್ನೇ ತೋರಿಸುತ್ತೆ. ಆದರೆ ಹೆಲ್ಮ್ ರೆಪೋ ಅಪ್ಡೇಟ್, ಅದೇ ರೀತಿ ನಾನು ರೆಪೋ URL ಅಂದರೆ ರೆಪೋ ಹಾಕಿರೋದನ್ನ ಸರ್ಚ್ ಮಾಡಿ, ನಂತರ ನಾನಾದರೂ ಹೆಲ್ಮ್ ರೆಪೋ ಸರ್ಚ್ ಮಾಡಿದರೆ ಇನ್ನೂ ಬಂದಿಲ್ಲ. ಲೆಟ್ಸ್ ವೇಟ್. ಹಾಗೆ ಇನ್ನೊಂದು, ನಾನು ಇಲ್ಲಿ ಪೇಜಸ್ ಅಂತ ಏನಿದೆ ಗಿಟ್ಹಬಲ್ಲಿ, ಇಲ್ಲಿ ಸೆಟ್ಟಿಂಗ್ಸಲ್ಲಿ ಪೇಜಸ್ ಅಂತ ಅವಾಗೇನು ತೋರಿಸಿದೆ, ಇಲ್ಲಿ ಕರೆಕ್ಟ್ ಪಾತ್ನ ಕೊಟ್ಟಿರಬೇಕು. ಫಾರ್ ಎಕ್ಸಾಂಪಲ್ ನಾನು ಆವಾಗ ಗಿಟ್ಹಬ್ ಪೈಪ್ಲೈನಲ್ಲಿ ಚೇಂಜ್ ಮಾಡಿಲ್ಲ ಮೇನ್ ಬ್ರಾಂಚ್ಗೆ ಅಂದರೆ, ಇಲ್ಲಿ ನಾನು GH ಪೇಜಸ್ ಅಂತ ಏನಿದೆ ಇದನ್ನ ಸೆಲೆಕ್ಟ್ ಮಾಡಬೇಕಿತ್ತು. ಬಟ್ ನಾನು ಇವಾಗ ಮೇನ್ ಬ್ರಾಂಚಲ್ಲೇ ಪುಷ್ ಆಗ್ತಾಯಿದೆ. ನಾನು ಮೇನನ್ನೇ ಕೊಟ್ಟು ಹಾಗೆ ಇಡ್ತಾಯಿದ್ದೀನಿ. ಹಾಗೆ ಒಂದೊಂದು ಸಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೆಲ್ಮ್ ರೆಪೋ ಅಪ್ಡೇಟ್ ಇವಾಗ ರಿಫ್ಲೆಕ್ಟ್ ಆಗ್ತಾಯಿದೆ. ಈಗ ನಾನೇನಾದರೂ ಹೆಲ್ಮ್ ಅಪ್ಗ್ರೇಡ್ ಮೈ ಆ್ಯಪ್ ಅಂತ ಇನ್ಸ್ಟಾಲ್ ಆಗಿದೆ ನನ್ನ ಆ್ಯಪ್, ಮೈ ಆ್ಯಪ್ ರೆಪೋ ಪಾತ್ನ ಕೊಟ್ಟರೆ, ಅಂದರೆ ಚಾರ್ಟ್ ಪಾತ್,
ಇವಾಗ ಇದು ಅಪ್ಗ್ರೇಡ್ ಆಗುತ್ತೆ. ಹೊಸ ಡಿಪ್ಲಾಯ್ಮೆಂಟ್ ಬಂತು. ಹಾಗೆ ನಾನು ಮತ್ತೆ ಕೆ ಗೆಟ್ ಪಾಡ್ ಮಾಡಿದರೆ ಹೊಸ ಪಾಡ್ 5 ಸೆಕೆಂಡಾಗೂ ಕ್ರಿಯೇಟ್ ಆಗಿದೆ. ಇಲ್ಲಿಗ ನಾನು ಬೇಕಾದರೆ ಕೆ ಗೆಟ್ ಪಾಡ್ -ಶೋ -ಲೇಬಲ್ಸ್ ಮಾಡಿದರೆ ನೋಡ್ಬೋದು, ಇಲ್ಲಿ ನನಗೆ ಆಟೋಮೇಷನ್ ಗಿಟ್ಟಬ್ ಇಲ್ಲಿ ಒಂದು ಬಂತು. ಅದೇ ರೀತಿ ಓಕೆ, ಓನರ್ ಇಲ್ಲಿ ಆ್ಯಡ್ ಆಗಿದೆ. ಅದೇ ರೀತಿ ಮತ್ತೊಂದು ಯಾವುದಾಯಿತು, ಹೆಲೋ ಹಾಯ್ ಏನೋ ಕೊಟ್ಟಿದ್ನಲ್ಲ, ಟೆಸ್ಟ್ ಈಕ್ವಲ್ ಟು ಹಾಯ್ ಇಲ್ಲಿ ಬಂತು. ನೋಡ್ಬೋದು ಎಲ್ಲ ಇದು ಅಪ್ಡೇಟ್ ಆಗಿದೆ. ನನಗೆ ಏನಾದರೂ ಅಪ್ಡೇಟ್ ಇದೆ ಅಂದರೆ ಈ ರೀತಿ ನಾನು ಪಬ್ಲಿಷ್ ಮಾಡ್ಬೋದು, ಅಂದರೆ ಆಟೋಮೆಟಿಕ್ಕಾಗಿ ಹ್ಯಾಂಡಲ್ ಮಾಡುತ್ತೆ. ಆದರೆ ಒಂದೇ ಒಂದು ಕೇರ್ಫುಲ್ ಆಗಿರಬೇಕು. ಇಲ್ಲಿ ಚಾರ್ಟ್ ನಾನು ಅವಾಗ ಏನು ಮಾಡಿದೆ, ನನ್ನ ಚಾರ್ಟ್ ಇದೆಲ್ಲ ಹೊರಗಡೆ ಇತ್ತಲ್ವ, ಇದನ್ನ ಒಳಗಡೆ ಮೂವ್ ಮಾಡಿಬಿಟ್ಟೆ. ಆದರೆ ಇಲ್ಲಿ ಪಾತನ್ನು ಹಾಕಿರಲಿಲ್ಲ, ಯಾವ ಪಾತಲ್ಲಿ ಚೇಂಜ್ ಆದಾಗ ಇದು ರನ್ ಆಗಬೇಕು ಅಂತ. ಆದ್ದರಿಂದ ಏನಕ್ಕಂದರೆ ಇದು ನಾವು ಎಕ್ಸ್ಟ್ರಾ ಕಂಟ್ರೋಲ್ ಹಾಕ್ತೀವಿ. ಇದಿಷ್ಟು ರಿಮೂವ್ ಮಾಡಿದರೆ ನಾನು ಪ್ರತಿ ಸಲನೂ ಟ್ರಿಗರ್ ಆಗ್ತಾ ಇರುತ್ತೆ. ನನಗೆ ಪ್ರತಿ ಸಲ ಟ್ರಿಗರ್ ಆಗೋದು ಬೇಡ, ನನಗೆ ಇದಿದ್ದು ಪಾತಲ್ಲಿ ಈ ಫೈಲ್ ಚೇಂಜ್ ಆದಾಗ ಮಾತ್ರ ಟ್ರಿಗರ್ ಆಗಬೇಕು. ಆದ್ದರಿಂದ ಈ ಪಾತನ್ನ ಕೊಟ್ಟಿದ್ದೀನಿ. ಸೊ ಈ ರೀತಿ ನಾನು ಯಾವುದೇ ಅಪ್ಡೇಟ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೀಗ ಇಲ್ಲಿ ವ್ಯಾಲ್ಯೂಸಲ್ಲಿ ಏನೋ ಚೇಂಜ್ ಮಾಡಬೇಕಂದ್ರೆ ನಾನು ಈ ಚಾರ್ಟ್.ml ವರ್ಷನ್ನ ಸಹ ಅಪ್ಡೇಟ್ ಮಾಡಬೇಕು. ವರ್ಷನ್ ಏನಾದರೂ ಅಪ್ಡೇಟ್ ಮಾಡಿಲ್ಲ ಅಂದರೆ ಹೊಸ ರಿಲೀಸ್ ಕ್ರಿಯೇಟ್ ಆಗೋದಿಲ್ಲ. ಹಾಗೆ ನನಗೆ ಗಿಟ್ಟಬಲ್ಲಿ ನಿಮಗೆ ಆವಾಗ ಸಹ ನೀವು ನೋಡಿರ್ಬೋದು, ಗಿಟಬ್ ಆ್ಯಕ್ಷನ್ನಲ್ಲಿ ಸಹ ನಿಮಗೆ ರಿಲೀಸ್ನ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ನನಗೆ ಮೇಯ್ನ್ ರೆಪೋದಲ್ಲಿ ಯಾವುದು TZ ಫೈಲ್ ಅಪ್ಡೇಟ್ ಆಗಲ್ಲ. ನಾನು ಇಲ್ಲಿ ರಿಲೀಸ್ ಅಂತ ಏನಿದೆ, ರಿಲೀಸ್ಗೆ ಬಂದರೆ ಇಲ್ಲಿ ಕಾಣಿಸುತ್ತೆ, ನೋಡ್ಬೋದು. ಇಲ್ಲಿ ದಟ್ TZ ಫೈಲ್ ಇಲ್ಲಿದೆ, ಅಂದರೆ ರಿಲೀಸ್ ಒಳಗಡೆ ಇರುತ್ತೆ. ಹಾಗೆ ಟ್ಯಾಗ್ಸ್ ಸಹ ಕ್ರಿಯೇಟ್ ಆಗಿರುತ್ತೆ. ಟ್ಯಾಗ್ಸ್ಗೆ ಬಂದು ನೋಡಿದರೆ ಇಲ್ಲಿ ಸಹ ಕ್ರಿಯೇಟ್ ಆಗಿರುತ್ತೆ. ಓಕೆ, ಇದಿಷ್ಟು ನಮ್ಮ ಹೆಲ್ಮ್ನ ಬಗ್ಗೆ, ಹೇಗೆ ಪೇಜಸ್ಗೆ ನಾವು ಪುಷ್ ಮಾಡ್ತೀವಿ ಈ ಎಲ್ಲದರ ಬಗ್ಗೆ. ಇದೇ ರೀತಿ ನೀವು ಪೇಜಸ್ನ ಅಂದರೆ ಟೋಟಲ್ ರೆಪೋನ ಪ್ರೈವೇಟ್ ಸಹ ಇಟ್ಕೋಬೋದು. ನಿಮ್ಮ ಕಂಪ್ನಿ ಒಳಗಡೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿ ಪ್ರೈವೇಟ್ ಸಹ ಇಟ್ಕೋಬೋದು. ನಾನು ತೋರ್ಸೋದಕ್ಕಿಂತ ಪಬ್ಲಿಕ್ ಮಾಡ್ಕೊಂಡಿದ್ದೆ. ಓಕೆ, ಇದಿಷ್ಟಾಯಿತು ನಮ್ಮ ಹೆಲ್ಮ್ನ ಬಗ್ಗೆ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಲಾಸ್ಟ್ ಪಾರ್ಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು ಅನ್ಕೊತೀನಿ. ಅದೇ ರೀತಿ ನಾನು ಇದೆಲ್ಲ ಫೈಲ್ನ ಕೊಟ್ಟಿರ್ತೀನಿ, ಈ ಪೈಪ್ಲೈನ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತೀನಿ. ನೀವು ಸಹ ಟೆಸ್ಟ್ ಮಾಡ್ಬೋದು ಇದರಲ್ಲಿ. ಮತ್ತೆ ಇದಿಷ್ಟು ಹೆಲ್ಮ್ನ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬೋದು. ಸಿಗೋಣ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ. ಇಲ್ಲಿ ತನಕ ಬಾಯ್.